ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಅವಕಾಶದಲ್ಲಿ ನೀವು ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿಕೊಟ್ಟು ಇವತ್ತು ನಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರುವಂತಹ ಮಾತುಗಳನ್ನು ನಾವೆಲ್ಲರೂ ಸೇರಿ ಹಂಬಲದಿಂದ ಆಸಕ್ತಿಯಿಂದ ಪೂರ್ಣ ವಿಧೇಯರಾಗಿ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸುಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರ ನಿಜವಾದ ಹೆಸರೇನು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರ ನಿಜವಾದ ಹೆಸರೇನು. ದೀಕ್ಷಿತ್ ಇಮೇಜಸನ್ನು ಕಳಿಸಿದ್ದೀನಿ, ರೆಡಿ ಮಾಡಿಟ್ಕೊ. ಓಕೆ, ಈ ಅಂಶ ಬ್ಯಾಚಲರ್ ಇನ್ ಬೈಬಲ್ ಥಿಯಾಲಜಿ 3ನೇ ವರ್ಷಕ್ಕೆ ಸಂಬಂಧಪಟ್ಟಿರುವಂತಹ ಅಂಶವಾಗಿರುತ್ತೆ. ಪ್ರಿಯರೇ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಟ್ ಮಾಡ್ಕೊಳ್ಳುವಂಥವ್ರು ನೋಟ್ ಮಾಡ್ಕೊಳ್ಳಿ, ಅಥವಾ ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಳ್ಳುವಾಗ ನಾವು ನೋಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಸಂತೋಷ, ಅದರ ಗಮನ ಮಾತ್ರ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ತಂದೆ ಆಗಿರುವಂತಹ ಅಥವಾ ದೇವರ ನಿಜವಾದ ಹೆಸರೇನು? ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಇಷ್ಟಕ್ಕೂ? ಈ ಅಂಶವನ್ನು ಸುಮಾರು ದಿನಗಳ ಹಿಂದೆ ಆಲೋಚನೆ ಮಾಡಿದ್ವಿ. ಒಂದು ವರ್ಷ ಅನ್ಸುತ್ತೆ, ಒಂದು ವರ್ಷದ ಹಿಂದೆ ಆಲೋಚನೆ ಮಾಡಿ ನೋಡಿದ್ವಿ. ದೇವರ ನಿಜವಾದ ಹೆಸರೇನು ಅನ್ನುವಂಥ ಅಂಶವನ್ನು ಈಗಾಗಲೇ ಆಲೋಚನೆ ಮಾಡಿದ್ರು ಸಹ ಸ್ವಲ್ಪ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಈ ಕ್ವೆಶ್ಚನ್ ಹೇಗೆ ರೈಸ್ ಆಗ್ತದೆ ಅನ್ನುವಂತಹ ಬ್ಯಾಕ್ಗ್ರೌಂಡನ್ನು ಕೊಟ್ಟು ಇವತ್ತು ಇನ್ನೊಂದು ಸಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಾರಿ ಮಾತಾಡೋಣ ಅನ್ನುವಂತಹ ಆಲೋಚನೆಯಿಂದ ಇನ್ನೊಂದು ಸಾರಿ ಮಾಡ್ತಿರುವಂತಹದ್ದು. ಓಕೆ, ಈಗಾಗಲೇ ಕೇಳಿದ್ದೀವಲ್ವಾ ಅನ್ನುವಂತಹದನ್ನು ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಹೊಸದಾಗಿ ಕೇಳಲಿಕ್ಕೆ ಪ್ರಯತ್ನ ಪಡಿ. ತಂದೆಯಾಗಿರುವಂತಹ ಅಥವಾ ದೇವರ ನಿಜವಾದ ಹೆಸರೇನು? ನಿಮಗೇನನ್ಸುತ್ತೆ? ಈ ಅಂಶವನ್ನು ಆಲೋಚನೆ ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ಸುತ್ತೆ? ದೇವರ ನಿಜವಾದ ಹೆಸರೇನು? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಹಿಂಗಾಗೋಗಿದೆ ಅಂತ ಹೇಳಿದ್ರೆ ಕ್ರೈಸ್ತ ಸಮಾಜ, ನಿಮಗೆ ಗೊತ್ತು ಎಷ್ಟು ಡಿನಾಮಿನೇಷನ್ಗಳಿದೆ ಅಂತ ಹೇಳಿ. ಡಿನಾಮಿನೇಷನ್ ಅಂತ ಹೇಳಿದ್ರೆ ವಿಭಜನೆಗಳು ಎಷ್ಟಿದೆ ಅಂತ ನಿಮಗೆ ಗೊತ್ತು. ಅದರಲ್ಲಿ ಕೆಲವು ವಿಭಜನೆಗಳಲ್ಲಿ ಪಂಗಡಗಳಿಗೆ ಸೇರಿರುವಂತಹ ಜನ ಅವರವರೇ ಪಂಗಡಗಳನ್ನು ಮಾಡಿಕೊಂಡು ಸತ್ಯವೇದದಲ್ಲಿ ಎಲ್ಲೂ ಪಂಗಡಗಳ ಬಗ್ಗೆ, ಕ್ರೈಸ್ತರಾಗಿ ನೀವು ಈ ಥರ ಪಂಗಡಗಳಾಗಿರಬೇಕು, ವಿಭಜನೆ ಆಗಿರಬೇಕು, ಗ್ರೂಪ್ ಆಗಿರಬೇಕು, ಡಿನಾಮಿನೇಷನ್ ಆಗಿರಬೇಕು ಅನ್ನುವಂತಹ ಎಲ್ಲೂ ಸಹ ಸತ್ಯವೇದದಲ್ಲಿ ಇಲ್ಲದೆ ಹೋದರೂ ಡಿನಾಮಿನೇಷನ್ಗಳಾಗಿ ಸ್ಪ್ಲಿಟ್ ಆಗಿ ಆ ಒಂದೊಂದು ಡಿನಾಮಿನೇಷನ್ಗಳು ಸಹ ಒಂದೊಂದು ಸಿದ್ಧಾಂತವನ್ನು ಹೊಂದಿದೆ. ಅದರಲ್ಲಿ ಕೆಲವು ಡಿನಾಮಿನೇಷನ್ಗಳು ಇದನ್ನು ಎತ್ತಿ ಹಿಡಿತಾರೆ. ಏನು? ದೇವರನ್ನು ನೀವು ನಿಮಗಿಷ್ಟ ಬಂದಂತೆ ಕರೆಯೋ ಹಂಗಿಲ್ಲ. ನಮಗಿಷ್ಟ ಬಂದಂಗೆ ಕರೆದರೆ ನಾವು ಕರೆಯುವಂತಹ ಆ ಕರೆ, ನಾವು ಸಲ್ಲಿಸುವಂತಹ ಸ್ತೋತ್ರ, ಮಾಡುವಂತಹ ಸ್ತುತಿ ದೇವರಿಗೆ ಮುಟ್ಟೋದಿಲ್ಲ. ನಮಗರ್ಥ ಆಯ್ತಾ? ವಾದನೆ ಏನು? ಕ್ರೈಸ್ತ ಪ್ರಪಂಚದಲ್ಲಿ ಕೆಲವರಲ್ಲಿರುವಂತಹ ವಾದನೆ ಏನು? ನಾವು ಬೇರೆ ಹೆಸರಿನಿಂದ, ನಾನು ಹೇಳ್ತೀನಿ, ಆ ಟರ್ಮ್ಸನ್ನು ಹೇಳ್ತೀನಿ, ಹೆಂಗೆ ಕರಿಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಈ 2-3 ಪದಗಳನ್ನು ಉಪಯೋಗ ಮಾಡಿನೇ ದೇವರನ್ನು ಕರಿಬೇಕಾದ್ರೆ ಕರಿಬೇಕು. ನೀವು ಬೇರೆ ಹೆಸರುಗಳನ್ನು ಯೂಸ್ ಮಾಡಿ ದೇವರನ್ನು ಕರೆದರೆ ನೀವು ಸಲ್ಲಿಸುವಂತಹ ಸ್ತುತಿ ದೇವರಿಗೆ ಸಲ್ಲೋದಿಲ್ಲ, ಅದು ಯಾರಿಗೂ ಬೇರೆಯವರಿಗೆ ಸಲ್ತಿದೆ. ಹಾಗಾದರೆ ಏನಂತ ಕರಿಬೇಕು? ತಂದೆಯಾಗಿರುವಂತಹ ದೇವರನ್ನು ಯಾಹ್ವೆ ಅಂತ ಹೇಳಿ ಕರಿಬೇಕು. ಏನಂತ ಕರಿಬೇಕು? ಯಾಹ್ವೆ. ದೇವರು ತನ್ನನ್ನು ತಾನು ಪರಿಚಯ ಮಾಡಿಕೊಂಡಂತಹದ್ದು ಯಾಹ್ವೆ ಅಂತಾನೆ ಮೊಟ್ಟ ಮೊದಲು ಮೋಶೆ ಹತ್ರ. ಸೊ ನೀವೇನಂತ ಕರಿಬೇಕು? ನಾವೆಲ್ಲರೂ ಸಹ ಏನಂತ ಕರಿಬೇಕಂತ ದೇವರನ್ನ? ಯಾಹ್ವೆ. ಯೇಸು ಕ್ರಿಸ್ತರನ್ನ ಏನಂತ ಕರಿಬೇಕು? ಯಶುವ. ಏನಂತ ಕರಿಬೇಕು? ಯಶುವ. ಜೀಸಸ್ ಅನ್ನೋ ಹಂಗಿಲ್ಲ. ಜೀಸಸ್ ಅಂದರೆ ಆ ಹೆಸರಲ್ಲಿ ಶಕ್ತಿ ಅನ್ನುವಂತಹದ್ದು ಇಲ್ಲ. ನಾನು ತೋರಿಸ್ತೀನಿ, ಒಂದೊಂದು ಇಮೇಜಸನ್ನು ಹಾಕಿ ತೋರಿಸ್ತೀನಿ ನಿಮಗೆ, ಎಷ್ಟು ಡಿವಿಷನ್ಗಳಿದೆ, ಎಷ್ಟು ಥರ ವಾದನೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಫಸ್ಟಿಂದ ಇಮೇಜಸನ್ನು ಹಾಕ್ತಾ ಹೋಗ್ತೀಯ ದೀಕ್ಷಿತ್? ಒಂದೊಂದಾಗಿ ಹಾಕ್ತಾ ಹೋಗು. ಏನು ಕಾಣಿಸ್ತಿದೆ ನಮ್ಗೆ ಅದರಲ್ಲಿ? Neither there is salvation in any other, for there is none other name under heaven given among men whereby we must be saved. ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿರುತ್ತಂತೆ. ಅದನ್ನು ಓದೋಣ ಒಂದ್ಸಾರಿ.
ಮಾತಿನ ಪ್ರಕಾರ ದೇವರನ್ನು ಯಶುವ ಅಂತಲೇ ಕರಿಬೇಕು, ಅವಾಗ ಮಾತ್ರ ರಕ್ಷಣೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ, 4:12. ಹಾಂ ಏನಂತಿದೆ ಇದರಲ್ಲಿ? ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು. ಯಾವುದು ಸ್ಟ್ರೆಸ್ ಮಾಡಿ ಬರ್ಸಿದ್ದಾರೆ ಇಲ್ಲಿ? ಆ ಹೆಸರಿನಿಂದಲೇ ಹೊರತು. ಓಕೆ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಆ ಹೆಸರಿನಿಂದ ಬಿಟ್ಟು ಬೇರೆ ಯಾವ ಹೆಸರಿನಿಂದಲೂ ಮನುಷ್ಯರಿಗೆ ರಕ್ಷಣೆ ಇಲ್ಲ. ಅದಕ್ಕೋಸ್ಕರ ಏನಂತ ಕರಿಬೇಕು? ಯೇಸು ಕ್ರಿಸ್ತರನ್ನು ಕರಿಬೇಕಾದ್ರೆ ಯಶುವ ಅಂತಲೇ ಕರಿಬೇಕು ಅನ್ನುವಂತಹದ್ದು ಈ ಕ್ಲಿಪ್ ಹೇಳ್ತಿರುವಂತಹದ್ದು. ಈಗ ತಾನೇ ಇಮೇಜ್ ಬಂತಲ್ವ, ಇನ್ನೊಂದ್ಸರಿ ಹಾಕೋ ದೀಕ್ಷಿತ ಅದನ್ನು. ಯಶುವ ಅಂದರೆ ಮಾತ್ರ ಸ್ಯಾಲ್ವೇಷನ್ ಅಂದರೆ ಏನು? ಆ ಇಮೇಜಲ್ಲಿದೆ ನೋಡಿ ಒಂದ್ಸಾರಿ. ಯಶುವ ಅಂದರೆ ಮಾತ್ರ, ಪಕ್ಕದಲ್ಲಿ ಸ್ಯಾಲ್ವೇಷನ್ ಅಂದರೆ ರಕ್ಷಣೆ. ಹೌದಾ? ಯಶುವ ಅಂದರೆ ಮಾತ್ರ ರಕ್ಷಣೆ. ಹಾಂ, ಯಾವ ರೆಫರೆನ್ಸನ್ನು ಕೋಟ್ ಮಾಡಿದ್ದಾರೆ ಅದಕ್ಕೋಸ್ಕರ? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಓಕೆ, ಈಗ ಸೆಕೆಂಡ್ ಇಮೇಜ್ಗೆ ಹೋಗೋಣ. ನಿಮಗೆ ಓಕೆ, ಝೂಮ್ ಮೇಲಿರುವಂತಹ ಪೋರ್ಷನನ್ನು ಮಾತ್ರ ಝೂಮ್ ಮಾಡು. ಇಲ್ಲಿ ಏನಂತದೆ? ಆರ್ ಯು ವರ್ಷಿಪಿಂಗ್ ಅ ಫಾಲ್ಸ್ ಮೆಸ್ಸಿಯಾ? ಅಂದರೆ ತಪ್ಪಾದ ಮೆಸ್ಸಿಯನನ್ನು ಆರಾಧನೆ ಮಾಡ್ತಿದ್ದೀವಾ ಅನ್ನುವಂತಹ ಪ್ರಶ್ನೆಯನ್ನು ಮೇಲೆ ಹಾಕಿ, ಅಂದರೆ ಇದನ್ನು ಓದ್ತಿರುವಂಥವರಿಗೆ ಫಸ್ಟೇ ಪ್ರಶ್ನೆ ಬಂದ್ಬಿಡಬೇಕು. ಇದು ಎಂಥ ಪ್ರಶ್ನೆ ಅಂದರೆ, ಏದೇನ್ ತೋಟದಲ್ಲಿ ಅಪವಾದಿ ಬಂದು ಪ್ರಶ್ನೆ ಮೂಲಕ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಯಾರ ಹತ್ರ? ಹವ್ವಳ ಹತ್ರ. ಏನಂತ ಕೇಳ್ತು? ಬಂದು ತಿನ್ನಬಾರ್ದು ಅಂತ ಹೇಳಿದಾರಾ? ಅಂದರೆ ಕೇಳ್ತಿರುವಂಥವರಿಗೆ ಆ ಪ್ರಶ್ನೆ ಕೇಳಿದ ತಕ್ಷಣ ಅವ್ರು ಮಾಡ್ತಿರುವಂತಹದ್ದು ಸರಿಯಾಗಿದ್ರೂ ಸಹ ಅವ್ರಿಗೆ ಡೌಟ್ ಬಂದ್ಬಿಡ್ಬೇಕು, ನಾನು ಮಾಡ್ತಿರುವಂತಹದ್ದು ಸರಿಯಾಗಿದೆಯಾ ಅಂತ. ಆ ಥರ ಪ್ರಶ್ನೆ ಇದು. ಅವರು ಅದನ್ನೇ ಶುರು ಮಾಡಿದ್ದಾರೆ. ನೀವು ಆರಾಧನೆ ಮಾಡ್ತಿರುವಂಥವ್ರು ತಪ್ಪಾದ ಮೆಸ್ಸಿಯನನ್ನು ಆರಾಧನೆ ಮಾಡ್ತಿದ್ದೀರೋ ನೀವು ಅಂತ ಹೇಳಿ ಮೇಲೆ ಪ್ರಶ್ನೆ ಹಾಕಿ ಕೆಳಗಡೆ ಏನು ಕೊಟ್ಟಿದ್ದಾರೆ? ಇಫ್ ಮೆಸ್ಸಿಯಾ ವಾಸ್ ಬಾರ್ನ್ ಹೀಬ್ರೂ, ಮೆಸ್ಸಿಯಾ ಅಂದರೆ ಯೇಸು ಕ್ರಿಸ್ತರು ಹೀಬ್ರೂ ಆಗಿ ಹುಟ್ಟಿದ್ದಾರೆ, ಬೆಳೆದಿದ್ದು ಹೀಬ್ರೂ ಆಗಿ, ಮತ್ತು ಅವರ ಹೆಸರು ಸಹ ಹೀಬ್ರೂ ಭಾಷೆಯಲ್ಲಿರುವಂತಹದ್ದು. ಸೊ ಹೂ ಇಸ್ ಜೀಸಸ್? ಗ್ರೀಕಲ್ಲಿ ಈಶಸ್ ಅಂತ ಕರಿತೀವಿ, ಲ್ಯಾಟಿನಲ್ಲಿ ಈಸಸ್ ಅಂತ ಹೇಳಿ ಕರಿತೀವಿ, ಇಂಗ್ಲೀಷಲ್ಲಿ ಜೀಸಸ್ ಅಂತ ಹೇಳಿ ಕರಿತೀವಿ. ಕೆಳಗಡೆ ಹೈಲೈಟ್ ಮಾಡಿ ಕೊಟ್ಟಿದ್ದಾರಲ್ವಾ? ರಿಮೆಂಬರ್ ಹಿಸ್ ನೇಮ್ ಇಸ್ ಯಶುವ. ಅಂದರೆ ಇವ್ರು ಏನು ಈ ಪ್ಯಾಂಪ್ಲೆಟ್ ಪೂರ್ತಿ, ಪೋಸ್ಟರ್ ಪೂರ್ತಿ ಏನು ಹೇಳಲಿಕ್ಕೆ ಹೊಟ್ಟಿದ್ದಾರೆ ಇವರು? ಯೇಸು ಕ್ರಿಸ್ತರನ್ನು ಜೀಸಸ್ ಅಂತ ಕರೆಯುವಂತಹದ್ರ ಬದಲು, ಏಸು ಅಂತ ಹೇಳಿ ಕರೆಯುವುದರ ಬದಲು ಏನಂತ ಕರಿಬೇಕು? ಯಶುವ ಅಂತಲೇ ಕರಿಬೇಕು. ಯಶುವ ಅಂತ ಮಾತ್ರ ಕರಿಬೇಕು. ಕೊನೆಯಲ್ಲಿ ಇವರು ಯಾವ ರೆಫರೆನ್ಸನ್ನು ಕೋಟ್ ಮಾಡಿದ್ದಾರೆ ಕೆಳಗಡೆ? ಅದೇ ಇವಾಗ ಓದ್ಕೊಂಡ್ವಲ್ವ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಹೈಲೈಟ್ ಮಾಡಪ್ಪ, ಕೆಳಗಡೆ ಸ್ಕ್ರೋಲ್ ಮಾಡು. ಹಾಂ, ಕೆಳಗಡೆ ವರ್ಸ್ ಕಾಣಿಸ್ತಿದೆಯಲ್ವ ನಮಗೆ? ಯಾವ ರೆಫರೆನ್ಸನ್ನು ಕೋಟ್ ಮಾಡಿದ್ದಾರೆ ಕೆಳಗಡೆ? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಸೇಮ್ ಅಲ್ವಾ ಇವಾಗ ನಾವು ಓದ್ಕೊಂಡಂತಹ ರೆಫರೆನ್ಸ್. ಓಕೆ, ನೆಕ್ಸ್ಟ್ ಇಮೇಜ್ಗೆ ಮೂವ್ ಆನ್ ಆಗೋಣ. ಇಲ್ಲೇನು ಕಾಣಿಸ್ತಿದೆ ನಮಗೆ ಮೇಲೆಗಡೆ? ದ ಟ್ರುತ್ ಅಬೌಟ್ ದ ನೇಮ್. ಮೇಲೆಗಡೆ ಹೆಸರಿಗೆ ಸಂಬಂಧಪಟ್ಟಿರುವಂತಹ ಸತ್ಯ ಅಂತ ಹೇಳಿ ಟೈಟಲನ್ನು ಕೊಟ್ಟು ಏನಂತ ಕೊಟ್ಟಿದ್ದಾರೆ ಪಕ್ಕದಲ್ಲಿ? ಯಶುವ, ನಾಟ್ ಜೀಸಸ್ ಅಲ್ಲ. ಯಾರವರು? ಯಶುವ. ಇನ್ನು ಕೆಳಗಡೆ ಈ ಕಡೆ ಸತ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇವರ ಪ್ರಕಾರ ಲೆಫ್ಟಲ್ಲಿ ಸತ್ಯ ಯಾವುದು ಅಂತ ಕೊಟ್ಟಿದ್ದಾರೆ, ರೈಟಲ್ಲಿ ಕರಪ್ಷನ್ ಆಫ್ ಟ್ರೆಡಿಷನ್. ಅಂದರೆ ಮೊದಲನೇ ಭಾಗದಲ್ಲಿ ಲೆಫ್ಟಲ್ಲಿ ಎಡಗಡೆ ಕಾಣಿಸುವಂತಹ ಭಾಗದಲ್ಲಿ ಟ್ರುತ್ ಆಫ್ ಸ್ಕ್ರಿಪ್ಚರ್, ಸತ್ಯವೇದ ಏನು ಹೇಳುತ್ತೆ ಅಂತ ಹೇಳಿಕೊಟ್ಟು, ರೈಟಲ್ಲಿ ಏನು ಕೊಟ್ಟಿದ್ದಾರೆ? ನಾವು ಹೇಗೆಲ್ಲ ಅದನ್ನು ಬದಲು ಮಾಡಿಕೊಂಡು, ಹೇಗೆಲ್ಲ ಅದನ್ನು ತಿರುಗಿಸ್ಕೊಂಡು, ಹೇಗೆಲ್ಲ ಸುಳ್ಳಾಗಿ ದೇವರನ್ನು ಕರೀತಿದ್ದೀವಿ ಅಂತ ಅನ್ನುವಂತಹದನ್ನು ರೈಟಲ್ಲಿ ಕೊಟ್ಟಿದ್ದಾರೆ. ಹೌದಾ? ಲೆಫ್ಟಲ್ಲಿ ಕೊಟ್ಟಿರುವಂತಹದನ್ನು ಒಂದೊಂದಾಗಿ ಓದ್ತಾ ಹೋಗೋಣ. ಯೆಹೋವ ಸೇವ್ಸ್ ಅಂದರೆ ಇದು ಒರಿಜಿನಲ್ ಆಗಿರುವಂಥ ಹೆಸರುಗಳು. ಈ ಹೆಸರನ್ನು ನಾವು ಕರೆದ್ರೆ ರಕ್ಷಿಸಲ್ಪಡ್ತೀವಿ. ರೈಟಲ್ಲಿ ಏನಂತ ಕೊಟ್ಟಿದ್ದಾರೆ? ಜೀಸಸ್ ಲ್ಯಾಟಿನೈಸ್ಡ್ ಇನ್ವೆನ್ಷನ್. ಅಂದರೆ ಇದು ಒರಿಜಿನಲ್ ಆಗಿರುವಂಥ ಯೇಸು ಕ್ರಿಸ್ತರ ಹೆಸರಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾ ಅವರವರೇ ಕಂಡು ಹಿಡ್ಕೊಂಡು ಅವರವರೇ ಮಾಡಿಫೈ ಮಾಡ್ತಾ ಚೇಂಜ್ ಮಾಡ್ತಾ ಕೊಟ್ಟಿರುವಂಥ ಹೆಸರು. ಅದಕ್ಕೆ ಸತ್ಯ ಲೆಫ್ಟಲ್ಲಿದೆ, ಸುಳ್ಳು ಲೆಫ್ಟಲ್ಲಿದೆ, ಸತ್ಯ ಅನ್ನುವಂತಹದ್ದು ರೈಟಲ್ಲಿದೆ ಅಂತ ಹೇಳಿ ಆಪೋಸಿಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದನ್ನು. ಹೌದಾ? ಯಶುವ ಅಂತ ಕರೆದ್ರೆ ರಕ್ಷಣೆ ಸಿಕ್ಕೋದಿಲ್ಲ, ಕ್ಷಮಿಸಿ, ಜೀಸಸ್ ಅಂತ ಕರೆದ್ರೆ ರಕ್ಷಣೆ ಸಿಕ್ಕೋದಿಲ್ಲ, ಏಸು ಅಂತ ಕರೆದ್ರೂ ರಕ್ಷಣೆ ಸಿಕ್ಕೋದಿಲ್ಲ. ಏನಂತ ಕರಿಬೇಕು? ಯಶುವ. ಓಕೆ, ಈಗ ನೆಕ್ಸ್ಟ್ ಇಮೇಜ್ಗೆ ಹೋಗೋಣ.
ಇದೆಲ್ಲ ನಿಮಗೆ ತೋರಿಸ್ತಿರುವಂತಹದ್ದು. ನಿಮಗೆ ಅನ್ನಿಸ್ಬೋದು ಹೆಸರಿನ ಬಗ್ಗೆ ಅಷ್ಟೊಂದು ದೊಡ್ಡ ವಾದನೆ ಇದೆಯಾ ಪ್ರಪಂಚದಲ್ಲಿ ಅಂತ ನಿಮಗೆ ಅನ್ನಿಸ್ಬೋದು. ಪ್ರಸ್ತುತ ಕಾಲದಲ್ಲಿ ಒಂದು ಚರ್ಚೆ ತುಂಬ ಜಾಸ್ತಿ ನಡೀತಿರುವಂಥದ್ದು ನಿಮ್ಮೆಲ್ಲರಿಗೂ ಕಾಣಿಸ್ತಿದೆ. ಏನು, ಯೇಸುಕ್ರಿಸ್ತರು ನಿತ್ಯನ, ಯೇಸುಕ್ರಿಸ್ತರಿಗೆ ಹುಟ್ಟಿದೆಯಾ, ಯೇಸುಕ್ರಿಸ್ತರು ಪರಲೋಕದಲ್ಲಿ ಹುಟ್ಟಿದ್ರ? ಇದು ಕೇಳಿಸ್ತಿದೆಯಾ ನಿಮಗೆ? ಸಾಕಷ್ಟು ಕೇಳಿಸ್ತಿದೆಯಾ? ಈಗ ನೀವು ನೋಡ್ತಿರುವಂಥದ್ದು ಹೆಸರಿಗೆ ಸಂಬಂಧಪಟ್ಟಿರುವಂತಹ ವಾದನೆ ಇನ್ನೊಂದು 20 ವರ್ಷ ಆದ ನಂತರ ಮತ್ತೆ ಬರುತ್ತೆ. ಆವಾಗ ಎಲ್ಲರಲ್ಲೂ ಇದೇ ವಾದನೆ. ಏನು, ಯೇಸುಕ್ರಿಸ್ತರನ್ನು ಹಿಂಗೆ ಕರಿಬಾರ್ದು, ಹಂಗೆ ಕರಿಬೇಕು, ಎಲ್ಲರಲ್ಲೂ ಇದೇ ವಾದನೆ ಇರುತ್ತೆ. ಈಗಾಗಲೇ ಇಂಟರ್ನ್ಯಾಷನಲ್ ಡಯಾಸ್ಪೋರಾ ಮೇಲೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಡಿಬೇಟ್ಗಳು, ಚರ್ಚೆಗಳು ನಡೀತಾನೆ ಇದೆ. ಅದು ನಮ್ಮವರೆಗೂ ಬಂದಿಲ್ವೇನೋ, ನಮ್ಮ ರಾಜ್ಯದವರೆಗೂ ಇನ್ನೂ ಬಂದಿಲ್ವೇನೋ, ಹರಡಿಲ್ವೇನೋ, ಬಂದಿದ್ರೂ ಸಹ ಅದು ಇನ್ನೊಂದು 15-20 ವರ್ಷದಲ್ಲಿ ಹರಡುತ್ತೆ. ಅವಾಗ ಬರ್ತಾರೆ ಜನ ನಿಮ್ಮ ಮಧ್ಯ ಏನನ್ನಲಿಕ್ಕೆ, ಯೇಸುವ ಅಂತಲೇ ಕರಿಬೇಕು, ಇಲ್ಲಾಂದರೆ ಪಾಪ ಕಟ್ಕೊಳ್ತೀರಾ ಅನ್ನುವಂಥವ್ರು ಬರ್ತಾರೆ. ಅವಾಗ ನಮಗೆ ಉತ್ತರ ಗೊತ್ತಿರಬೇಕಲ್ವ? ಅದಕ್ಕೋಸ್ಕರ ಈಗಲೇ ಅಂಶವನ್ನು ಪರೀಕ್ಷೆಗೆ ಸೇರಿಸಿರುವಂತಹದ್ದು. ಓಕೆ, ನೆಕ್ಸ್ಟ್ ಇಮೇಜ್ ಒಂದು ಬುಕ್ಗೆ ಸಂಬಂಧಪಟ್ಟಿರುವಂಥ ಇಮೇಜ್ ಇತ್ತಲ್ವಾ? ಈ ಬುಕ್ ಪೂರ್ತಿ ಒಂದು ಬುಕ್ಕೇ ಇದೆ. ಯೇಸು ಕ್ರಿಸ್ತರ ಹೆಸರನ್ನು ಹೇಳಲಿಕ್ಕೆ ಒಂದು ಬುಕ್ಕೇ ಬರ್ತಿದ್ದಾರೆ ಯಾರು. ಆ ಬುಕ್ನ ಟೈಟಲ್ ಏನು? ಯಶುವಾ ಇಸ್ ಹಿಸ್ ನೇಮ್, ದ ನೇಮ್ ಆಫ್ ದ ಸೇವಿಯರ್ ಇಸ್ ಗಿವನ್ ಓನ್ಲಿ ಬೈ ಗಾಡ್. ದೇವರಿಂದ ಮಾತ್ರ ಯೇಸು ಕ್ರಿಸ್ತರಿಗೆ ಹೆಸರು ಕೊಡ್ಲಿಕ್ಕೆ ಸಾಧ್ಯ. ಆ ರೀತಿ ದೇವರು ಯೇಸು ಕ್ರಿಸ್ತರಿಗೆ ಕೊಟ್ಟಿರುವಂಥ ಹೆಸರೇನು? ಯಶುವಾ. ಒಂದು ಬುಕ್ಕೇ ಇದೆ, ಹೌದಾ? ಈಗ ಹೇಳಿ, ಇಷ್ಟನ್ನು ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು? ಈ ಅಂಶ ನಮಗೆ ಬೇಕಾ? ಇಂಪಾರ್ಟೆಂಟಾ ಈ ಅಂಶ ನಮಗೆ? ಓಕೆ, ಇಷ್ಟಕ್ಕೂ ಅಂಶವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಅವರೊಂದು ರೆಫರೆನ್ಸನ್ನು ಕೋಟ್ ಮಾಡ್ತಾ ಬಂದ್ರಲ್ವಾ ಕಂಟಿನ್ಯೂ ಆಗಿ. ಯಾವುದೋ ರೆಫರೆನ್ಸು? ಇದೇ ಹೆಸರಿನಿಂದ ಕರಿಬೇಕು ಅನ್ಲಿಕ್ಕೆ ಒಂದು ರೆಫರೆನ್ಸನ್ನು ಕೋಟ್ ಮಾಡ್ತಾ ಬಂದ್ರಲ್ವಾ? ಯಾವುದು? ಅಪೊಸ್ತಲರ ಕೃತ್ಯಗಳು 4:12. ನೀವೀಗಾಗಲೇ ಓದಿರೋದ್ರಿಂದ ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ, ಹೇಳಿ. ಇಷ್ಟಕ್ಕೂ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆದಿರುವಂತಹದ್ದು ಅದೇ ಹೆಸರಿಂದ ಕರಿಬೇಕು, ಬೇರೆ ಯಾವ ಹೆಸರು ಯೂಸ್ ಮಾಡಿದ್ರೂ ರಕ್ಷಣೆ ಇಲ್ಲ ಅಂತನೇನಾ? ಯಶುವ ಅಂತಲೇ ಕರಿಬೇಕು, ಬೇರೆ ಯಾವ ಹೆಸರು ಯೂಸ್ ಮಾಡಿದ್ರೂ ರಕ್ಷಣೆ ಇಲ್ಲ ಅಂತನೇನಾ? ಅದರ ಅರ್ಥ ಅದೇನಾ? ನೀವೇನಂತೀರಾ? ಹೇಳಿ, ನೀವೇನಂತೀರಾ? ಅವರು ಒಂದು ವಚನವನ್ನು ಕೋಟ್ ಮಾಡಿದ್ರು. ಆ ವಚನದ ಪ್ರಕಾರ ಯೇಸು ಕ್ರಿಸ್ತರನ್ನು ಯಶುವ ಅಂತಲೇ ಕರಿಬೇಕು, ಮನುಷ್ಯರು ಆ ಹೆಸರನ್ನು ಬದಲಾಯಿಸಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಈ ರೆಫರೆನ್ಸನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನೊಂದ್ಸರಿ ಓದೋಣ ಬೇಕಿದ್ರೆ ಆ ರೆಫರೆನ್ಸನ್ನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಈಗ ನೀವು ಹೇಳಿ, ಅವ್ರು ಹೇಳ್ತಿರುವಂಥದ್ದು ಕರೆಕ್ಟೇ ಅಲ್ವಾ? ಇದರ ಪ್ರಕಾರ ಕರೆಕ್ಟಾಗಿದೆ ಅಲ್ವಾ? ಅವ್ರು ಇದೇ ಹೆಸರು ಅಂದರು, ಸತ್ಯವೇದದಲ್ಲೂ ಅದೇ ಬರೆಸಿದ್ದಾರೆ, ಕರೆಕ್ಟಾ ಅಲ್ವಾ? ಇಷ್ಟಕ್ಕೂ ಇಲ್ಲಿ ಬರೆದಿರುವಂತಹದ್ದು ಯೇಸು ಕ್ರಿಸ್ತರನ್ನು ಯಶುವ ಅಂತಲೇ ಕರಿಬೇಕು, ಏಸು ಅಂತ ಹೇಳಿ ಕರೆಯೋ ಹಂಗಿಲ್ಲ, ಯಶುವ ಅಂತಲೇ ಕರಿಬೇಕು. ಯಾಕೆಂದರೆ ಒರಿಜಿನಲ್ ಆಗಿ ನೀವು ಹೀಬ್ರೂಗೆ ಹೋದರೆ ಅಥವಾ ಗ್ರೀಕಿಗೆ ಬಂದರೆ ಆ ಹೆಸರನ್ನು ಆ ರೀತಿಯೇ ಪ್ರನೌನ್ಸ್ ಮಾಡಬೇಕು. ಗ್ರೀಕಲ್ಲಿ ಈಶಸ್ ಅಂತ ಹೇಳಿ ನೋಡಿದ್ವಿ, ಹೀಬ್ರೂ ಅಲ್ಲಿ ಜೀಸಸನ್ನು ಯೇಸು ಕ್ರಿಸ್ತರ ಒರಿಜಿನಲ್ ಹೆಸರು ಏನು ದೇವರು ಮರಿಯಳ ಮೂಲಕ ಇಡಬೇಕು ಅಂತ ಹೇಳಿದ್ರಲ್ವ, ಹೀಬ್ರೂ ಅಲ್ಲಿ ಮತ್ತು ಅರೇಮಿಕ್. ಯೇಸು ಕ್ರಿಸ್ತರ ಹೆಸರು ಒಂದೇ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರುವಂತಹ ಭಾಷೆಗಳು ಅರೇಮಿಕ್, ಹೌದಲ್ವ? ಯಾಕೆಂದರೆ ನಮಗೆ ಗೊತ್ತು ಯೇಸು ಕ್ರಿಸ್ತರ ಕುಟುಂಬಸ್ಥರು, ಯೇಸು ಕ್ರಿಸ್ತರಿದ್ದಂತಹ ಪ್ರಾಂತ್ಯ, ಯೇಸು ಕ್ರಿಸ್ತರು ಸ್ವತಃ ಯಾವ ಭಾಷೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ರು? ಅರೇಮಿಕಲ್ಲಿ ಅಥವಾ ಹೀಬ್ರೂ ಅಲ್ಲಿ ಏನಂತ ಕರಿಬೇಕು ಯೇಸು ಕ್ರಿಸ್ತರನ್ನು? ಯಶುವ. ಹಾಗಾದರೆ ಈ ವಚನ ಅದನ್ನೇ ಹೇಳ್ತಿದ್ಯಾ ನಮಗೆ? ಯಶುವ ಅಂತಲೇ ಕರಿಬೇಕು, ಬೇರೆ ಯಾವ ಹೆಸರು ಮಾಡಿದ್ರು ನಿಮಗೆ ರಕ್ಷಣೆ ಇಲ್ಲ, ಅದನ್ನೇ ಹೇಳ್ತಿದ್ಯಾ ಈ ರೆಫರೆನ್ಸು? ಅದರ ಭಾವ ಏನು? ಇಷ್ಟಕ್ಕೂ ಒಂದ್ಸಾರಿ ಪೇಜನ್ನು ಹಾಗೆ ಹಿಂದೆ ತಿರುಗಿಸಿದ್ರೆ 4ನೇ ಅಧ್ಯಾಯದ ಮೇಲೆ ಒಂದು ಹೆಡ್ಡಿಂಗ್ ಇರುತ್ತೆ, ಬೋಲ್ಡಾಗಿ ಬರ್ಸಿದ್ದಾರೆ. ಏನದು? ಯಹೂದ್ಯರ ಅಧಿಕಾರಿಗಳು ಪೇತ್ರ ಯೋಹಾನರನ್ನು ಹಿಡಿಸಿ ಯೇಸುವಿನ ಹೆಸರನ್ನು ಎತ್ತಬಾರದೆಂದು ಆಜ್ಞೆ ಮಾಡಲು ಅವರು ಧೈರ್ಯವಾಗಿ ಉತ್ತರ ಕೊಟ್ಟದ್ದು. ಸಿಚುವೇಶನ್ ಏನು ಹಾಗಿದ್ರೆ ಇಲ್ಲಿ? ಯೇಸು ಕ್ರಿಸ್ತರನ್ನ ಯೇಸು ಅಂತ ಹೇಳಿ ಕರಿಬಾರ್ದು, ಯಶುವ ಅಂತ ಕರಿಬೇಕು ಅನ್ನುವಂಥದ್ದಲ್ಲ ಇಲ್ಲಿ ಪಾಯಿಂಟ್ ಏನು? ಅವ್ರ ಹೆಸರನ್ನೇ ಎತ್ತಬಾರ್ದು. ಅವ್ರ ಹೆಸರನ್ನು ನೀವು ಹೆಂಗೆ ಬೇಕಾದರೂ ಪ್ರನೌನ್ಸ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯ ಹೆಸರನ್ನೇ ಎತ್ತಬಾರ್ದು 1ನೇ ಶತಮಾನದಲ್ಲಿ. ಅದು ಇಲ್ಲಿ ಗಲಭೆ ಏನು ಅಂತ ಹೇಳಿದ್ರೆ, ಆ ಹೆಸರನ್ನು ನೀವು ಹಿಂಗೆ ಪ್ರನೌನ್ಸ್ ಮಾಡಬೇಡಿ, ಹಂಗೆ ಪ್ರನೌನ್ಸ್ ಮಾಡಿ ಅನ್ನುವಂತಹದ್ದಲ್ಲ. ಇಲ್ಲಿ ಗಲಾಟೆ ಏನಂತ ಕರೆದು ಅಪೊಸ್ತಲರನ್ನ ವಾರ್ನ್ ಮಾಡ್ತಿದ್ದಾರೆ, ಆ ವ್ಯಕ್ತಿಯ ಹೆಸರೇ ಕೇಳಿಸಲ್ಪಡಬಾರದು.
ಅದ್ಭುತಗಳನ್ನು ಮಾಡ್ತಿದ್ದಾರೆ, ಸೂಚಕ ಕಾರ್ಯಗಳನ್ನು ಮಾಡಿದ್ರು ಒಂದು ಕಾಲದಲ್ಲಿ. ಆಮೇಲೆ ಅದೇ ಹೆಸರಿನಿಂದ ಜನರಿಗೆ ರಕ್ಷಣೆ ಅನ್ನುವಂಥ ನೀವೇನು ಸುವಾರ್ತೆಯನ್ನು ಸಾರ್ತಿದ್ದೀರಲ್ವ ಅಪೋಸ್ತಲರೇ, ಇನ್ನೊಂದು ಸಾರಿ ಅವ್ರ ಹೆಸರನ್ನು ಎತ್ತಿ ನೀವು ಸುವಾರ್ತೆ ಸಾರಿದ್ರೆ ಸರಿ ಇರೋದಿಲ್ಲ, ಜೈಲಿಂದ ಶಾಶ್ವತವಾಗಿ ಹೊರಗಡೆ ಬರೋದಿಲ್ಲ. ಅದು ಆ ಮಾತಿನ ಅರ್ಥ. ಅದನ್ನ ಇಟ್ಕೊಂಡು ನಾವೇನು ಮಾಡಿದ್ವಿ? ಅವ್ರು ಹೇಳ್ತಿರುವಂತಹದ್ದು ಯಹೂದ್ಯರ ಟೆನ್ಷನ್ ಏನು ಇಷ್ಟಕ್ಕೂ ಅಂತ ಹೇಳಿದ್ರೆ, ಯೇಸು ಅನ್ನುವಂಥ ಹೆಸರನ್ನು ತಗೊಬಾರ್ದು ನೀವು, ಆ ವ್ಯಕ್ತಿಯ ಹೆಸರನ್ನ ಎತ್ತಬಾರ್ದು, ಆ ವ್ಯಕ್ತಿಯಿಂದಲೇ ರಕ್ಷಣೆ ಅನ್ನುವಂತಹದನ್ನು ನೀವು ಸಾರಬಾರ್ದು. ನೀವು ಇನ್ನೊಬ್ಬರ ಹೆಸರನ್ನು ಬರಬ್ಬನನ ದೇವರು ಅಂತ ಅನ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳ್ತಿದ್ದೀನಿ. ಬರಬ್ಬನನ ದೇವರು ಅಂತ ಅನ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಯೇಸು ಆ ಹೆಸರು ಆ ವ್ಯಕ್ತಿಯ ತಂಟೆಗೆ ಮಾತ್ರ ಹೋಗಬಾರ್ದು, ಆ ವ್ಯಕ್ತಿಯ ಬಗ್ಗೆ ಮಾತ್ರ ಸುವಾರ್ತೆ ಹೇಳಬಾರ್ದು. ಅದು ಅಲ್ಲಿ ಪಾಯಿಂಟ್. ಅದಕ್ಕೆ ಏನಂತ ಬರ್ಸಿದ್ದಾರೆ ಅಲ್ಲಿ, ಯೇಸು ಕ್ರಿಸ್ತರು ಅನ್ನುವಂತಹ ವ್ಯಕ್ತಿಯನ್ನು ಕರೆಯುವಂತಹದ್ದು ಅಥವಾ ನಂಬುವಂತಹದ್ದು, ಇದನ್ನು ಬಿಟ್ಟು ಬೇರೆ ಯಾವ ಹೆಸರು, ಅಂದರೆ ಅದಕ್ಕರ್ಥ ಬೇರೆ ಯಾವ ವ್ಯಕ್ತಿಯೂ ಸಹ ಪ್ರಪಂಚಕ್ಕೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅಲ್ವಾ ಅದರ ಮಾತಿನ ಅರ್ಥ? ಬೇರೆ ಯಾವ ವ್ಯಕ್ತಿಯು, ಬೇರೆ ಯಾವ ಹೆಸರು ಅಂದರೆ ಅದಕ್ಕಿರುವಂಥ ಅರ್ಥ ಏನು? ಆ ಕಾಂಟೆಕ್ಸ್ಟಲ್ಲಿ ನೀವು ನೋಡಿದಾಗ ಬೇರೆ ಯಾವ ವ್ಯಕ್ತಿಯು, ಯೇಸುವನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಯು ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಈಗ ನಾವು ಆಲೋಚನೆ ಮಾಡಿದ್ದ ಅಥವಾ ಮುಂಚೆ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದ ಅದರ ಅರ್ಥ? ಆ ಪ್ಯಾಂಪ್ಲೆಟ್ ಕೆಳಗಡೆ ಎಲ್ಲ ನೀಟಾಗಿ ಏನಂತ ಕೋಟ್ ಮಾಡಿದ್ದಾರೆ ನೋಡಿ. ಅಪೊಸ್ತಲರ ಕೃತ್ಯಗಳು 4:12 ಓದ್ಕೊಳ್ಳಿ. ಏನಂತಿದೆ ಅದರಲ್ಲಿ? ಇವಾಗ ಓದಿರುವಂತಹ ರೆಫರೆನ್ಸೇ, ಆ ಹೆಸರನ್ನು ಬಿಟ್ಟು ಬೇರೆ ಯಾವ ಹೆಸರಿಂದಲೂ ರಕ್ಷಣೆ ಇಲ್ಲ. ಅದಕ್ಕೆ ಅರ್ಥ ಏನು? ಆ ವ್ಯಕ್ತಿಯಿಂದ ಹೊರತುಪಡಿಸಿ, ಯೇಸು ಕ್ರಿಸ್ತರು ಅನ್ನುವಂತಹ ಆ ಮನುಷ್ಯನಿಂದ ಹೊರತುಪಡಿಸಿ, ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳ್ತಿದ್ದೀನಿ, ಮನುಷ್ಯರು ಅವ್ರ ದೇವರಲ್ಲ ಅನ್ನುವಂಥ ಕ್ವಶನ್ಸ್ ಬೇಡ ಇಲ್ಲಿ, ಕ್ವಶನ್ಸ್ ಬೇಡ. ಓಕೆ, ಆ ಮನುಷ್ಯನಿಂದ ಬಿಟ್ಟು ಬೇರೆ ಯಾವ ಮನುಷ್ಯನಿಗಿರುವಂಥ ಹೆಸರು ಅಥವಾ ಬೇರೆ ಮನುಷ್ಯನನ್ನು ತೊಗೊಂಡ್ಬಂದು ನೀವು ಆ ಸ್ಥಾನದಲ್ಲಿಟ್ಟರೆ ನಿಮಗೆ ರಕ್ಷಣೆ ಇಲ್ಲ. ಆ ಮಾತಿನ ಅರ್ಥ. ನಾವು ಹೆಂಗೆ ತಿರುಗಿಸ್ಬಿಟ್ವಿ? ಇಷ್ಟ ಬಂದಂತೆ ತಿರುಗಿಸ್ಕೊಳ್ತೀವ ನಾವು ಸತ್ಯವೇದಲ್ಲಿರುವಂತಹ ರೆಫರೆನ್ಸ್ಗಳನ್ನು. ಓಕೆ, ಹಾಗಾದರೆ ಇದೇ ಹೆಸರಿಂದ ಕರಿಬೇಕು ಅಂತ ಅನ್ನುವಂಥವರಿಗೆ ಏನೇನೆಲ್ಲ ಪ್ರಶ್ನೆ ಮಾಡ್ಬೋದು ನಾವು? ಇದೇ ಹೆಸರಿಂದ ಕರಿಬೇಕು ಅಥವಾ ಹೀಬ್ರೂ ಭಾಷೆಯಲ್ಲಿರುವಂತಹ, ಅರೇಮಿಕಲ್ಲಿರುವಂತಹ ಯಾಹ್ವೆ ಅಥವಾ ಯಶುವ, ಈ ಹೆಸರುಗಳೇ ಬಳಕೆ ಮಾಡಬೇಕು ತಂದೆಯಾಗಿರುವಂತಹ ದೇವರನ್ನು, ಯೇಸು ಕ್ರಿಸ್ತರನ್ನು ಕರೆಯುವಾಗ ಅಂತ ಅನ್ನುವಂಥವರಿಗೆ ನಾವೇನೇನಂತ ಪ್ರಶ್ನೆ ಮಾಡ್ಬೋದು? ನಮಗೆ ಗೊತ್ತಿರುವಂತಹ ಯಾರೋ ಒಬ್ಬರು ಮೂಗರಿದ್ದಾರೆ ಅಂತ ಅಂದ್ಕೊಳ್ಳಿ. ಮೂಗನಿಗೇನು ಬರೋದಿಲ್ಲ? ಮಾತು ಬರೋದಿಲ್ಲ. ಈಗ ಯಶುವ ಅನ್ಲಿಕ್ಕಾಗತ್ತಾ ಆ ವ್ಯಕ್ತಿಯ ಕೈಯಲ್ಲಿ? ಆಗತ್ತಾ? ಈಗ ಆ ವ್ಯಕ್ತಿ ಭಕ್ತನಾಗಿದ್ರೂ ಸಹ, ಆ ವ್ಯಕ್ತಿ ನೀತಿವಂತನಾಗಿದ್ರೂ ಸಹ ದೇವರಿಗೆ ಇಷ್ಟ ಆಗಿ ನಡ್ಕೊಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿಗೆ ದೇವರು ಪರಲೋಕ ಕೊಡ್ತಾರೆ ಅಂತ ನಿಮಗನ್ಸುತ್ತಾ? ಈ ವ್ಯಕ್ತಿಯ ಪ್ರಾರ್ಥನೆನೂ ದೇವರು ಕೇಳ್ತಾನೆ ಅಂತ ನಿಮಗನ್ಸುತ್ತಾ? ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ಬೋದು ಅನ್ಸುತ್ತಾ ನಿಮಗೆ? ಮಾಡ್ತಾನ? ಆ ವ್ಯಕ್ತಿ ಭಾಷೆ ಇಲ್ಲದೆ, ಮಾತಿಲ್ಲದೆ ಇದ್ರೂ ಸಹ ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ದೇವರು ಏನು ನೋಡ್ತಿದ್ದಾರೆ ಇಷ್ಟಕ್ಕೂ? ಹೃದಯವನ್ನು. ಬಾಯಿಂದ ಬರುವಂತಹ ಮಾತಲ್ಲ. ಹೃದಯ ಕೆಟ್ಟದ್ದಾಗಿದ್ದು ಬಾಯಿಂದ ಸ್ತೋತ್ರಗಳು ಬಂದರೆ ದೇವರು ಕೇರು ಮಾಡೋದಿಲ್ಲ. ನಿಜನ? ಅಂದರೆ ಒಬ್ಬ ಮೂಗನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಆ ವ್ಯಕ್ತಿ ನೀತಿವಂತನಾಗಿದ್ದರೆ ಪರಲೋಕನೂ ಕೊಡ್ತಾರೆ. ಅಂದ ಮೇಲೆ ಯಶುವ ಅನ್ನುವಂಥ ಹೆಸರಿನ ಬದಲು ಜೀಸಸ್ ಅಂದರೆ ಅಥವಾ ಯೇಸು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಕೇಳಿಸ್ಕೊಳ್ಳೋದಿಲ್ವಾ? ಯಾಹ್ವೆ ಅನ್ನದೇ ಹೋದರೆ ತಂದೆಯಾಗಿರುವಂತಹ ದೇವರು ಕೇಳಿಸ್ಕೊಳ್ಳೋದಿಲ್ವಾ? ಕೇಳಿಸ್ಕೊಳ್ತಾರೆ. ಕಳೆದ ವಾರ ನಾವು ಆಲೋಚನೆ ಮಾಡಿದ್ವಿ, ಭಾನುವಾರ ಮಾತ್ರ ಆರಾಧನೆ ಮಾಡಬೇಕಾ ಅನ್ನುವಂತಹ ಟಾಪಿಕ್ಕಲ್ಲಿ ಪ್ರಕೃತಿಯನ್ನು ತೊಗೊಂಡು ಸುಮಾರು ರೆಫರೆನ್ಸನ್ನು ಓಪನ್ ಮಾಡಿ ನೋಡಿದ್ವಿ. ಆ ರೆಫರೆನ್ಸನ್ನೆಲ್ಲ ಇದಕ್ಕೂ ಬರೀರಿ ದಯವಿಟ್ಟು ಪರೀಕ್ಷೆಯಲ್ಲಿ. ಈಗಾಗಲೇ ನಾವು ರೆಫರೆನ್ಸನ್ನು ತೆಗೆದು ನೋಡಿರೋದ್ರಿಂದ ಮತ್ತೆ ತೆಗೆದು ಓಪನ್ ಮಾಡಿ ನೋಡ್ತಿಲ್ಲ. ಓಕೆ, ಏನೇನು ನೋಡಿದ್ವಿ ಕಳೆದ ವಾರ? ಕಲ್ಲುಗಳು ದೇವರನ್ನು ಸ್ತುತಿಸುತ್ತೆ. ಈಗ ಯಾವ ಭಾಷೆಯಲ್ಲಿ ಸ್ತುತಿಸುತ್ತೆ? ಅದು ಯಾವ ಭಾಷೆಯಲ್ಲಿ ಸ್ತುತಿಸುತ್ತೆ? ಹಿಬ್ರೂ ಅಲ್ಲ, ಅರೇಮಿಕ್ ಅಲ್ಲ, ಯಾವ ಭಾಷೆಯಲ್ಲಿ ಸ್ತುತಿ ಮಾಡುತ್ತೆ? ದೇವರನ್ನು ಯಾವ ಭಾಷೆಯಲ್ಲಿ ಕರೆಯುತ್ತೆ? ತಿಮ್ಮಿಂಗಲ ಏನು ಮಾಡುತ್ತಂತೆ? ತಿಮ್ಮಿಂಗಲ ಲಾಸ್ಟ್ ವೀಕ್ ಓದ್ಕೊಂಡ್ವಲ್ವ ರೆಫರೆನ್ಸ್ಗಳನ್ನು. ತಿಮ್ಮಿಂಗಲ ಏನು ಮಾಡುತ್ತೆ? ಸಮುದ್ರದ ಆಳದಲ್ಲಿರುವಂಥ ತಿಮ್ಮಿಂಗಲ ಏನು ಮಾಡುತ್ತೆ? ದೇವರನ್ನು ಘನಪಡಿಸುತ್ತೆ. ಬೆಟ್ಟಗಳು ದೇವರನ್ನು ಘನಪಡಿಸುತ್ತೆ. ಆಕಾಶ ದೇವರನ್ನು ಘನಪಡಿಸುತ್ತೆ. ಈ ಭೂಮಿ ದೇವರ ಹೆಸರನ್ನು ಕರೆದು ದೇವರನ್ನು ಘನಪಡಿಸುತ್ತೆ. ಹೆಸರು ಅಂತ ಹೇಳಿದ್ರೆ ಘನಪಡಿಸ್ಬೇಕು ಅಂದರೆ ಏನೋ ಒಂದು ಯೂಸ್ ಮಾಡಬೇಕಲ್ವ? ಸರ್ವಶಕ್ತನೋ ಮಹೋನ್ನತನೋ ಏನೋ ಒಂದು ಯೂಸ್ ಮಾಡಬೇಕಲ್ವ? ಆ ರೀತಿಯಾಗಿರುವಂಥ ಹೆಸರುಗಳನ್ನು ಎತ್ತಿ ಘನಪಡಿಸುತ್ತಂತೆ ಈ ಪ್ರಕೃತಿ ಎಲ್ಲವೂ ಸಹ. ದೇವದೂತರು ದೇವರನ್ನು ಘನಪಡಿಸ್ತಾರ? ಯಾವ ಭಾಷೆಯಲ್ಲಿ? ಹಿಬ್ರೂ ಮಾತಾಡ್ತಾರ? ದೇವದೂತರು ಮಾತಾಡ್ತಾರ? ಅರೇಮಿಕ್ಕು ಯಾವುದನ್ನು ಮಾತಾಡದೇ ಇದ್ರೂ ಸಹ
ಈ ಪ್ರಕೃತಿ ದೇವರ ಕೆಲಸವನ್ನು ಮಾಡ್ತಾ 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 ದೇವರನ್ನು ಘನಪಡಿಸ್ತದೆ. ಒಂದೇ ಒಂದು ರೆಫರೆನ್ಸನ್ನು ಓದೋಣ ಪ್ರಕೃತಿಯ ಬಗ್ಗೆ, ಅದನ್ನ ಓದ್ಕೊಂಡು ಮುಂದೆ ಹೋಗೋಣ. ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನದಿಂದ. ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನದಿಂದ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಆಕಾಶ ದೇವರ ಬಗ್ಗೆ ಸುವಾರ್ತೆ ಹೇಳ್ತಿದ್ಯಂತೆ. ಆಕಾಶ ಸುವಾರ್ತೆ ಹೇಳ್ತಿದ್ಯಾ? ಯಾವ ಭಾಷೆಯಲ್ಲಿ ಹೇಳ್ತಿದೆ? ಯಾವ ಭಾಷೆಯಲ್ಲಿ ಹೇಳ್ತದೆ? 2ನೇ ವಚನದಿಂದ. ದಿನಕ್ಕೆ ದಿನವೂ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. 3ನೇ ವಚನ. ಶಬ್ದವಿಲ್ಲ, ಇದಕ್ಕೆ ಶಬ್ದನೇ ಇಲ್ಲ. ಯಾಶ್ವ ಅಂತ ಕರೆಯುವಂತಹದನ್ನು ಬಿಟ್ಬಿಡಿ, ಅದಕ್ಕೆ ಶಬ್ದ ಸೌಂಡೇ ಬರೋದಿಲ್ಲ ಅದರ ಹೊರಗಡೆಯಿಂದ. ಅದು ಮಾತಾಡುವಂತಹದ್ದು ಯಾವತ್ತಾದರೂ ನೀವು ಕೇಳಿಸ್ಕೊಂಡಿದ್ದೀರಾ? ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬ್ರದರ್ ಮತ್ತಾಯನು ಬರೆದ ಸುವಾರ್ತೆ ಓಪನ್ ಮಾಡಿ ಅಂತ ಆಕಾಶ ಯಾವತ್ತಾದರೂ ಹೇಳಿದ್ರೆ ನಾವೇನಾಗೋಗ್ತಿದ್ವಿ? ಓಡೋಗ್ಬಿಡ್ತಾ ಇದ್ವಲ್ವ ಮನೆಗೆ. ಅದು ಮಾತಾಡೋದಿಲ್ಲ, ಅದಕ್ಕೆ ಶಬ್ದ ಇಲ್ಲ, ಆದರೂ ದೇವರನ್ನು ಸ್ತುತಿಸ್ತದೆ. ಯಶ್ವ ಅಂತಲೇ ಕರೆಯುತ್ತಾ ಇದು, ಯಾಹ್ವೆ ಅಂತ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಲೋಕದಲ್ಲೆಲ್ಲ ಪ್ರಸರಿಸಿದೆ. ಏನರ್ಥ ಆಯಿತು ಈ ವಚನದಿಂದ ನಮಗೆ? ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕಾ? ಒಂದು ವೇಳೆ ದೇವರನ್ನು ಯಾಹ್ವೆ ಅಂತ ಕರೆದರೆ ಮಾತ್ರ ದೇವರಿಗೆ ಸಂತೋಷ, ಆನಂದ ಅಂತ ಹೇಳಿದ್ರೆ, ಪ್ರಕೃತಿಯೂ ಸಹ ಯಾಹ್ವೆ ಅಂತಲೇ ಕರೆದ ಆರಾಧನೆ ಮಾಡಬೇಕಲ್ವಾ? ಪ್ರಕೃತಿಗೆ ಮಾತೇ ಬರೋದಿಲ್ಲ, ಆದರೂ ಆರಾಧನೆ ಮಾಡ್ತಿದೆ, ಆದರೂ ದೇವರ ಬಗ್ಗೆ ಸುವಾರ್ತೆ ಹೇಳ್ತದೆ ಅಂತ ಹೇಳ್ತಿದೆ ಸತ್ಯವೇದ. ಇನ್ನೊಂದು ವಚನವನ್ನು ನೋಡೋಣ. ಅದೇ ಕೀರ್ತನೆಗಳು 139ನೇ ಅಧ್ಯಾಯ 139ನೇ ಅಧ್ಯಾಯ 4ನೇ ವಚನ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತಹದ್ದು ಒಂದೂ ಇಲ್ಲ, ಒಂದೂ ಇಲ್ಲ. ನಾವು ಮಿಸ್ ಆಗಿ ಯಶ್ವ ಅನ್ನುವಂತಹ ಜಾಗದಲ್ಲಿ ಜೀಸಸ್ ಅಂತ ಕರೆದ್ವಿ ಅಂತ ಅಂದ್ಕೊಳ್ಳಿ. ಅದು ದೇವರು ಅರಿತಿರುವಂತಹ ಅರಿತಿರುವಂತಹ ಮಾತ ದೇವರದು. ಯಶುವ ಅಂತ ಹೇಳಿ ಯಾರಿಗೋ ಪ್ರನೌನ್ಸ್ ಮಾಡ್ಲಿಕ್ಕೆ ಬರ್ತಿಲ್ಲ. ಹೀಬ್ರೂ ಅರೇಮಿಕ್ ಪ್ರೊನೌನ್ಸಿಯೇಷನ್ ಯಾರಿಗೋ ಬರ್ತಿಲ್ಲ. ಯಾಹ್ವೆ ಅಂತ ಹೇಳಿ ಕರೀಲಿಕ್ಕೆ ಬರ್ತಿಲ್ಲ. ಅವ್ರು ಅಪ್ಪಿ ತಪ್ಪಿ ದೇವ್ರೆ ಅಥವಾ ತಂದೆ ಅಥವಾ ಯೇಸು ಕ್ರಿಸ್ತರೆ ಅಂತ ಅಂದರು ಅಂತ ಅನ್ಕೊಳ್ಳಿ. ಇದು ದೇವರು ಅರಿತಿರುವಂತಹ ಮಾತೇನಾ? ಯೇಸು ಕ್ರಿಸ್ತರು ಅಂದರು ದೇವರು ಅರಿತಿರುವಂತಹ ಮಾತೇನಾ? ಕನ್ನಡದಲ್ಲಿ ಕರೆದ್ರು ಆ ದೇವರು ಅರಿತಿರುವಂತಹ ಮಾತೇನಾ? ಬಾಯಿಂದ ಸೌಂಡ್ ಹೊರಗಡೆ ಬಂದ ಮೇಲಲ್ಲ, ಬಾಯಿಂದ ಹೊರಗಡೆ ಬರುವುದಕ್ಕಿಂತ ಮುಂಚೆ ಗೊತ್ತಾಗ್ತದೆ ದೇವರಿಗೆ ನಾವೇನು ಮಾತಾಡ್ತೀವಿ ಅನ್ನುವಂತಹ ಮೈಂಡನ್ನು ರೀಡ್ ಮಾಡ್ತಿದ್ದಾರಂತ ಹೇಳಿ. ಮುಂದೆ 1ನೇ ವಚನದಿಂದ ಓದೋಣ. 139 1ರಿಂದ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ಏನು ಗೊತ್ತಂತೆ ದೇವರಿಗೆ? ನಮ್ಮ ಆಲೋಚನೆಗಳು, ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತ. ನಿಜವಾಗ್ಲೂ ಭಕ್ತಿಯಿಂದನೇ ಅಪ್ಪ ತಂದೆ ಅಂತ ಕರಿತಿದ್ದೀವ, ಭಕ್ತಿಯಿಂದನೇ ಯೇಸು ಕ್ರಿಸ್ತರೆ ಅಂತ ಹೇಳಿ ಕರಿತಿದ್ದೀವ ಅನ್ನುವಂಥದ್ದು ಯಾರಿಗೆ ಗೊತ್ತಂತೆ? ದೇವರಿಗೆ. ಹೀಬ್ರೂ ಅಲ್ಲಿ ಕರಿಬೇಕಾ ದೇವ್ರಿಗೆ ಗೊತ್ತಾಗಬೇಕಂದ್ರೆ? ಅಥವಾ ದೇವರಿಗೆ ಕನ್ನಡನೂ ಬರುತ್ತಾ? ಕನ್ನಡ ಬರುತ್ತಾ ದೇವರಿಗೆ? ಇಂಗ್ಲೀಷು? ಯಾವ್ಯಾವ ಭಾಷೆ ಬರುತ್ತೆ? ಯಾವ್ಯಾವ ಭಾಷೆ ಬರುತ್ತೆ? ಎಲ್ಲ ಭಾಷೆನೂ ಬರುತ್ತಾ? ಇಷ್ಟಕ್ಕೂ ಮನುಷ್ಯರಿಗೆ ಭಾಷಾ ಭೇದ ಉಂಟಾಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಯಾರು ಫಸ್ಟ್ ಟೈಮು? ಮನುಷ್ಯರಲ್ಲಿ ಭಾಷಾ ಭೇದ ಉಂಟಾಗಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ದು ಯಾರು? ಆದಿಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ. ಆದಿಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ. ಸಾಕು. ಮೊಟ್ಟ ಮೊದಲು ಏನು ನೋಡ್ಕೊಂಡ್ವಿ? 11ನೇ ಅಧ್ಯಾಯ 1ನೇ ವಚನದಲ್ಲಿ 11ನೇ ಅಧ್ಯಾಯ 1ನೇ 2ನೇ ವಚನದವರೆಗೂ ಅಥವಾ 11ನೇ ಅಧ್ಯಾಯದವರೆಗೂ ಲೋಕದವರಿಗೆಲ್ಲ, ಪ್ರಪಂಚದಲ್ಲಿರುವಂತಹ ಜನರಿಗೆಲ್ಲ ಒಂದೇ ಭಾಷೆ. ಹೀಬ್ರೂ ಇರಲಿಲ್ಲ, ಗ್ರೀಕ್ ಇರಲಿಲ್ಲ, ಯಾವ ಭಾಷೆಯೂ ಇರಲಿಲ್ಲ, ಒಂದೇ ಭಾಷೆ.
ಅದು ಯಾವ ಭಾಷೆ ಅನ್ನುವಂಥ ಹೆಸರನ್ನು ಸತ್ಯವೇದದಲ್ಲಿ ಎಲ್ಲೂ ಬರೆಸಿಲ್ಲ. ಅದು ಯಾವ ಭಾಷೆ ಅಂತ ಹೇಳಿ ಯಾವ ಚರಿತ್ರಕಾರರಿಗೂ ಇನ್ನೂ ಗೊತ್ತಿಲ್ಲ. ಆದಿಕಾಂಡ 11ನೇ ಅಧ್ಯಾಯದವರೆಗೂ ಇದ್ದಂತಹದ್ದು ಯಾವ ಭಾಷೆ, ಒಂದೇ ಭಾಷೆ ಇತ್ತು ಅಂತ ಬರೆಸಿದಾರಲ್ವ, ಅದು ಯಾವ ಭಾಷೆ ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಮುಂದೆ ಓದೋಣ, ಫಸ್ಟಿಂದ ಓದೋಣ ಇನ್ನೊಂದು ಸಾರಿ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಇವ್ರೇನು ಮಾಡಿದ್ರಂತೆ, ಆಮೇಲೆ ಏನು ಪ್ಲಾನ್ ಮಾಡಿದ್ರಂತೆ, ಒಂದು ಗೋಪುರ ಕಟ್ಟಣ ಅಂತ ಹೇಳಿ 3ನೇ ವಚನ 4ನೇ ವಚನ ಓದಿದಾಗ ನಿಮಗೆ ಗೊತ್ತಾಗೋಗುತ್ತೆ. ಅದನ್ನು ನೋಡಿ ದೇವರು ಏನು ಮಾಡ್ತಾರೆ, ನೀವೆಲ್ಲ, ನಾನು ಏನಕ್ಕೋಸ್ಕರ ನಿಮ್ಮನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿತು, ನೀವೆಲ್ಲರೂ ಸಹ ಭೂಮಿಯನ್ನು ಆಕ್ರಮಣ ಮಾಡಿಕೊಂಡು ಬಹುಸಂತಾನವುಳ್ಳವರಾಗಿ ಹೆಚ್ಚಿ ವಿಸ್ತರಿಸಬೇಕು, ಒಂದೇ ಕಡೆ ಕುತ್ಕೊಬೇಕು ಅಂತಲ್ಲ ನಾನು ನಿಮ್ಮನ್ನು ಸೃಷ್ಟಿ ಮಾಡಿತ್ತು. ಭೂಮಿಯನ್ನು ಅಷ್ಟು ದೊಡ್ಡದಾಗಿ ಸೃಷ್ಟಿ ಮಾಡಿರುವಂತಹದ್ದು ಏನಕ್ಕೋಸ್ಕರ, ನೀವು ಚದರಿ ಭೂಮಿಯನ್ನೆಲ್ಲ ಆಕ್ರಮಣ ಮಾಡಿಕೊಂಡು ಭೂಮಿ ತುಂಬ ವಾಸ ಮಾಡಬೇಕು, ಭೂಮಿ ಮೇಲೆ ಇರುವಂತಹದ್ದೆಲ್ಲ ಅನುಭವಿಸಬೇಕು, ತಿನ್ನುವಂತಹದ್ದಾಗಿರ್ಬೋದು, ನಿಮಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ರಿಸೋರ್ಸಸ್ ಆಗಿರ್ಬೋದು, ಎಲ್ಲವನ್ನು ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಎಲ್ಲವನ್ನು ಯೂಸ್ ಮಾಡ್ಕೋಬೇಕು, ಅಷ್ಟನ್ನು ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಕೊಟ್ಟಿರುವಂತಹ ದೇವರು ಅಂತ ಗುರುತಿಸ್ಬೇಕು ಅನ್ನುವಂತಹ ಪ್ಲ್ಯಾನಲ್ಲಿ ಮಾಡಿದ್ದು ನಾನು. ನೀವು ಒಂದೇ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡ್ರೆ ಅನ್ನುವಂತಹ ಆಲೋಚನೆ ಇಟ್ಕೊಂಡು ಏನು ಮಾಡ್ತಾರೆ, ಆಮೇಲೆ ದೇವರು ಚದರಿಸ್ತಾರೆ. ಅಲ್ಲಿಂದ ಏನಾಗ್ತಾರೆ, ಜನ ಎಲ್ಲರೂ ಸಹ ಭೂಮಿಯ ಬೇರೆ 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 ಮೂಲೆಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ವಿಸ್ತರಿಸಲ್ಪಡ್ತಾರೆ. ಆವಾಗೇನು ಶುರು ಆಗುತ್ತೆ ಹೇಳಿ, ಜನ ಎಲ್ಲ ಚದರಿ ಬೇರೆ ಬೇರೆ ಆಗಿ ವಿಸ್ತರಿಸಿದಾಗ ಏನು ಶುರು ಆಗುತ್ತಾಗ, ಭಾಷೆ. ಹಾಗಾದರೆ ಈ ಭಾಷೆಗೆ ಮೂಲ ಕಾರಣ ಯಾರು, ದೇವರು. ಈಗ ಹೇಳಿ, ಕನ್ನಡ ಬರುತ್ತಾ, ತೆಲುಗು, ತಮಿಳು, ಹೀಬ್ರು, ಗ್ರೀಕು, ಮೂಗರ ಭಾಷೆ, ಬ್ರೈಲ್ ಲಿಪಿ, ಕುರುಡರ ಭಾಷೆ ಎಲ್ಲ ಬರುತ್ತಾ? ಹಾಂ. ಮತ್ತು ಇವರು ಯಾಹ್ವೆ ಅಂತಲೇ ಕರಿಬೇಕು ಅಂತಿದ್ದಾರೆ. ಹಾಂ. ಇನ್ನೊಬ್ಬರು ಸೇವಕರಿದ್ದಾರೆ ಅಬ್ರಾಡಲ್ಲಿ, ಅವ್ರು ನೆನೆ ಒಂದು ವಿಡಿಯೋದಲ್ಲಿ ಈ ಮೆಸೇಜ್ಗೋಸ್ಕರ ನೋಡ್ತಿರ್ಬೇಕಾದ್ರೆ ಆ ವಿಡಿಯೋದಲ್ಲಿ ಅವ್ರು ಹೇಳಿದಂತಹ ಮಾತು ಏನಂದರೆ, ನಾವು ಯಾಹ್ವೆ ಅನ್ನುವಂತಹದನ್ನು ಬಿಟ್ಟು, ಯಶುವ ಅನ್ನುವುದನ್ನು ಬಿಟ್ಟು ಬೇರೆ ಯಾವ ಪದ ಉಪಯೋಗ ಮಾಡಿದ್ರು ಸೈತಾನನಿಗೆ ಆರಾಧನೆ ಮಾಡಿದಂಗಂತೆ. ಯಾರಿಗೆ ಆರಾಧನೆ ಮಾಡಿದಂಗೆ? ಸೈತಾನನಿಗೆ. ಅಷ್ಟೊಂದು ಸ್ಟ್ರಿಕ್ಟಾ ದೇವರು, ಅಷ್ಟೊಂದು ಸ್ಟ್ರಿಕ್ಟಾ ದೇವರು? ಭಾಷೆ ವಿಚಾರದಲ್ಲಿ, ಪಾಪದ ವಿಚಾರದಲ್ಲಿ ದೇವರು ಸ್ಟ್ರಿಕ್ಟೇ. ಪರಿಶುದ್ಧರಾಗೇ ಇರಬೇಕು ಅಂತ ಹೇಳಿದ್ದಾರೆ, ಆ ವಿಚಾರದಲ್ಲೆಲ್ಲ ದೇವರು ತುಂಬ ಸ್ಟ್ರಿಕ್ಟೇ. ಭಾಷೆ ವಿಚಾರದಲ್ಲೂ ಸ್ಟ್ರಿಕ್ಟಾ? ಒಂದು ವೇಳೆ ಅಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಮೂಕರೆಲ್ಲರೂ ಸಹ ಹೆಂಗೆ ಹೋಗ್ತಿದ್ರು ಪರಲೋಕಕ್ಕೆ? 60 ವರ್ಷದ ಅಜ್ಜಿ ಬಂದು ಬ್ಯಾಪ್ಟಿಸಮ್ ತೊಗೊಂಡಿರುವಂತಹದನ್ನು ನೋಡಿದೀವ ಇಲ್ವಾ? ನಾವು ನೋಡಿದೀವ. 60-65 ವರ್ಷದ ಅಜ್ಜಿ ಎಲ್ಲ ಬಂದು ಬ್ಯಾಪ್ಟಿಸಮ್ ತೊಗೊಂಡಿರುವಂತಹದ್ದು ನೋಡಿದೀವ. ಈಗ 65 ವರ್ಷದ ಅಜ್ಜಿಗೆ ಪಾಪ ಮಾತಾಡಲಿಕ್ಕೆ ಸರಿಗೆ ಆಗ್ತಿಲ್ಲ. ಅವ್ರನ್ನ ಕೂರಿಸಿ ನೀವು ಅಜ್ಜಿ ಯಶುವ ಅನ್ನು, ಅಜ್ಜಿ ಯಾಹ್ವೆ ಅನ್ನು ಅಂದರೆ ಅವ್ರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ಬ್ಯಾಪ್ಟಿಸಮ್ ತೊಗೊಳ್ಲಿಕ್ಕೆ ಮುಂದೆ ಬರ್ತಾರ? ನಮ್ಮ ದೇವರು, ಈ ಮುಂಚೆ ಇದ್ದಂತಹ ದೇವರು ಎಷ್ಟೋ ಪರವಾಗಿಲ್ಲ ಇದಕ್ಕಿಂತ ಅಂತ ಹೇಳಿ ನೀಟಾಗಿ ಎದ್ದು ಹೋಗ್ತಾರೆ. ದೇವರಿಗೆ ಈ ಭಾಷೆಗೆ ಸಂಬಂಧಪಟ್ಟಿರುವಂತಹ ಭೇದ ಇದೆ ಅಂತ ನಿಮಗನ್ಸುತ್ತಾ? ಅದು ಎಷ್ಟು ಚಿಕ್ಕ ವಿಚಾರ ಅಂತ ಅನ್ಸುತ್ತಲ್ವ ಆಲೋಚನೆ ಮಾಡಿದಾಗ? ಎಷ್ಟು ಚಿಕ್ಕದ್ದನ್ನು ಹಿಡ್ಕೊಂಡು ಫೈಟ್ ಮಾಡ್ಕೊಳ್ತಿದ್ದಾರೆ ಒಬ್ರಿಗೊಬ್ರು ಅಂತ ಅನ್ಸುತ್ತಲ್ವ ಈ ಕ್ರೈಸ್ತರು? ಆದರೆ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ಮಾತ್ರ ಇಂಪಾರ್ಟೆಂಟ್. ಯಾಕೆಂದರೆ ಸಾಕಷ್ಟು ಜನ ಚದರಿದ್ದಾರೆ. ಈಗಾಗಲೇ ನಾವು ಒಂದು 2-3 ವಿಚಾರಗಳ ಬಗ್ಗೆ ಮಾತಾಡ್ಕೊಂಡಿದ್ದೇವೆ. ಪರಲೋಕದಲ್ಲಿ ತಾಯಿ ಇದ್ದಾರೆ, ಪರಲೋಕದ ತಂದೆ ಹೇಗಿದ್ದಾರೋ ಅದೇ ರೀತಿ ಪರಲೋಕದ ತಾಯಿ ಒಬ್ಬರಿದ್ದಾರೆ ಅನ್ನುವಂತಹದನ್ನು ಕೇಳಿದ್ದೀವ ನಾವು. ಸಾಕಷ್ಟು ಜನ ನಿಮ್ಮ ಮಧ್ಯದಲ್ಲೂ ಕೇಳಿರ್ತೀರ, ಪರಲೋಕದ ತಾಯಿ ಇದ್ದಾರೆ. ಇದು ಅದೇ ರೀತಿಯಾಗಿರುವಂತಹ ಒಂದು ವಾದನೆ. ದೇವರನ್ನು ಇದೇ ಹೆಸರಿಂದ ಕರಿಬೇಕು, ಹೀಬ್ರುವಲ್ಲೇ ದೇವರನ್ನು ಕರಿಬೇಕು, ಪವರ್ ಇಲ್ವಂತೆ. ಇನ್ನೊಬ್ರು ಹೇಳಿದಂತಹ ಮಾತು, ಯೆಹೋವ ಅಂದರೆ ಅಥವಾ ಯೇಸು ಕ್ರಿಸ್ತರೇ ಅಂದರೆ ಅಥವಾ ದೇವರೇ ಅಂತ ಹೇಳಿ ಕರೀತಾರೆ, ಆ ಹೆಸರುಗಳಿಗೆ ಏನಿಲ್ವಂತೆ? ಪವರ್ ಇಲ್ಲ. ಆವಾಗಲೇ ನೋಡಿದ್ವಲ್ವ ನಾವು, ಯಶುವ ಅಂದರೆ ಮಾತ್ರ ಸಾಲ್ವೇಷನ್, ಇಲ್ಲದೆ ಹೋದರೆ ಇಲ್ಲ. ಹಾಗೆ ಹೇಳ್ಕೊಡ್ತಿದ್ಯಾ ಸತ್ಯವೇದ? ದೇವರು ನಿಮ್ಮ ಆಲೋಚನೆಯಲ್ಲಿರುವಂತಹ ಪ್ರತಿಯೊಂದು ಆಲೋಚನೆಯೂ ನನಗೆ ಗೊತ್ತು. ನೀವು ಬಾಯಲ್ಲಿ ಮಾತಾಡಿದ ನಂತರ ಅಲ್ಲ, ಮಾತಾಡುವುದಕ್ಕಿಂತ ಮುಂಚೆ ಕ್ಯಾಪ್ಚರ್ ಮಾಡಿ ಪ್ರೋಸೆಸ್ ಮಾಡುವಂಥವನು ನಾನು ಅಂತ ದೇವರು ಹೇಳ್ಕೊಂಡ್ರೆ, ನಾವು ಏನೇನೆಲ್ಲ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ಹೆಂಗೆ ಸತ್ಯವೇದಲ್ಲಿರುವಂತಹ ಮಾತುಗಳನ್ನೆಲ್ಲ ಉಲ್ಟಪಲ್ಟ ಮಾಡಿ ಅಪೊಸ್ತಲರ ಕೃತ್ಯಗಳಲ್ಲಿ ಇರುವಂತಹದ್ದೇ ಒಂದು ಅರ್ಥ, ನಾವು ಅದಕ್ಕೆ ಕೊಡ್ತಿರುವಂತಹದ್ದೇ ಇನ್ನೊಂದು ಅರ್ಥ. ನಿಜನಾ? ಮುಂದೆ ಕೀರ್ತನೆಗಳು, ಆದಿಕಾಂಡ ಹೇಗೂ 11ನೇ ಅಧ್ಯಾಯಕ್ಕೆ ಬಂದಿದ್ದೀವಲ್ವ, 6ನೇ ಅಧ್ಯಾಯಕ್ಕೆ ಹೋಗಿ ಒಂದು ರೆಫರೆನ್ಸನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ, 6-5. ಹಾಂ,
ಇಲ್ಲೇನೋ ಓದ್ಕೊಂಡ್ವಿ ನಾವು. ಏನಂತ ಓದಿದ್ವಿ? ಮನುಷ್ಯರ ಕೆಟ್ಟತನೋ ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ಏನನ್ನು ನೋಡಿದ್ರಂತೆ ದೇವರು? ಮನುಷ್ಯರು ಕೆಟ್ಟದ್ದನ್ನು ಮಾಡುವಂತಹದನ್ನು ನೋಡಿ ಅಂತಿಲ್ಲ ಅಲ್ಲಿ. ಏನಂತ ಇದೆ? ಮನುಷ್ಯರು ಹೃದಯದಲ್ಲಿ ಆಲೋಚನೆ ಮಾಡುವಂತಹದ್ದೆಲ್ಲ ಕೆಟ್ಟದ್ದಾಗಿರುವಂತಹದ್ದೇ. ಇದನ್ನು ಯಾರು ನೋಡಿದ್ರು? ಮನಸ್ಸಿನೊಳಗಡೆ ಇರುವಂತಹ ಆಲೋಚನೆಗಳನ್ನು ಯಾರು ನೋಡ್ತಿದ್ದಾರೆ? ದೇವರು. ನಮ್ಮ ಕಣ್ಣು ಕಾಣಿಸುತ್ತಾ ಒಬ್ಬ ಮನುಷ್ಯ ಏನು ಆಲೋಚನೆ ಮಾಡ್ತಿದ್ದಾನೆ ಅಂತ ಹೇಳಿ? ಇಲ್ಲ. ಯಾರ ಕಣ್ಣಿಗೆ ಕಾಣಿಸ್ತಿದೆ? ದೇವರಿಗೆ ಕಾಣಿಸ್ತಿದೆಯಂತೆ. ಹೃದಯದಲ್ಲಿರುವಂತಹದ್ದೆಲ್ಲ ಕೆಟ್ಟದ್ದೇ, ಅವರ ಊಹೆಗಳು ಕೆಟ್ಟದ್ದೇ, ಅವರ ಯೋಚನೆಗಳು ಕೆಟ್ಟದ್ದೇ ಅನ್ನುವಂತಹದನ್ನು ದೇವರು ಅಸೆಸ್ ಮಾಡ್ತಿದ್ದಾರಲ್ವಾ? ಈಗ ನೀವು ಹೇಳಿ, ಮನುಷ್ಯರ ಹೃದಯದಲ್ಲಿ ಯಾವ ಭಾಷೆಯಲ್ಲಿ ಆಲೋಚನೆ ಬರುತ್ತೆ? ಮನುಷ್ಯರ ಮನಸ್ಸಿನಲ್ಲಿ ಯಾವ ಭಾಷೆಯಲ್ಲಿ ಆಲೋಚನೆ ಬರುತ್ತೆ? ಹೀಬ್ರೂ ಅಲ್ಲಿ ಬರುತ್ತಾ? ಅರೇಮಿಕ್ಕಲ್ಲಿ? ಕನ್ನಡದಲ್ಲಿ? ಇಂಗ್ಲೀಷಲ್ಲಿ? ಮನಸ್ಸಿನೊಳಗಡೆ ಇರುವಂತಹ ಆಲೋಚನೆಗಳಿಗಿರುವಂತಹ ಭಾಷೆ ಯಾವುದು? ಭಾಷೆ ಇದೆಯಾ ಅದಕ್ಕೆ? ಅದನ್ನೂ ಸಹ ಯಾರು ರೀಡ್ ಮಾಡ್ತಾರಂತೆ? ದೇವರು. ಇಷ್ಟು ಟ್ಯಾಲೆಂಟ್ ಇರುವಂತಹ ದೇವರು, ಇಷ್ಟೊಂದು ಟ್ಯಾಲೆಂಟ್ ಇರುವಂತಹ ದೇವರನ್ನು ನಾವೇನು ಮಾಡಿದ್ವಿ? ಹೀಬ್ರೂ ಅಲ್ಲೇ ಕರಿಬೇಕು ದೇವರನ್ನು, ಗ್ರೀಕಲ್ಲೇ ಕರಿಬೇಕು, ಅರೇಮಿಕಲ್ಲಿ ಕರಿಬೇಕು. ವಿಚಿತ್ರ ಏನು ಅಂದರೆ, ಯೇಸುಕ್ರಿಸ್ತರು ಹೀಬ್ರೂ ಟರ್ಮ್ಸನ್ನು ಯೂಸ್ ಮಾಡ್ತಿರಲಿಲ್ಲ. ಯೇಸುಕ್ರಿಸ್ತರು ಮಾತಾಡ್ತಿದ್ದಂತಹ ಯಾವ ಭಾಷೆ ಅಂತ ಹೇಳಿ ನಾವು ಈಗಾಗಲೇ ಅರೇಮಿಕ್ ಅಲ್ವಾ? ಅರೇಮಿಕಲ್ಲಿ ತಂದೆಯನ್ನು ಯೇಸುಕ್ರಿಸ್ತರು ಬದುಕಿದಂತಹ ಕಾಲದಲ್ಲಿ ಏನಂತ ಕರಿತಿದ್ರು ಗೊತ್ತಾ? ಅಬ್ಬಾ ಅಂತ ಹೇಳಿ ಕರಿತಿದ್ರು. ಏನಂತ ಕರಿತಿದ್ರು? ಅರೇಮಿಕಲ್ಲಿ ತಂದೆಯನ್ನು ಏನಂತ ಕರಿತೀವಿ? ಅಬ್ಬಾ. ನೀವು ಎಷ್ಟು ಸರಿ ತಂದೆ 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 ಅಂತ ನೋಡ್ಕೊಂಡು ಬರ್ತಿರೋ ಸತ್ಯವೇದದಲ್ಲಿ, ಅಷ್ಟೂ ಸರಿ ಯೇಸುಕ್ರಿಸ್ತರು ಏನಂತ ಕರಿತಿದ್ದಾರೆ? ಅಬ್ಬಾ. ನಿಜನಾ? ಇವ್ರು ಏನಂತ ಕರಿಬೇಕು ಅಂತ ಹೇಳ್ತಿದ್ದಾರೆ? ಯಾಹ್ವೆ, ದೇವರನ್ನ ಹೆಸರಿಡಿದು ಕರೀರಿ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನು ಮಾಡ್ತಾರೆ? ಈಗ ನಾವು ಇಷ್ಟೊತ್ತು ಹೇಳಿರುವಂತಹದ್ದನ್ನು ಅವ್ರಿಗೆ ನೀವು ಹೇಳಿದ್ರೆ ಅವಾಗ ಇನ್ನೊಂದು ಆ್ಯಂಗಲಲ್ಲಿ ಟರ್ನ್ ಆಗ್ತಾರೆ. ಏನದು? ಹಾಗಾದರೆ ಬ್ರದರ್, ನೀವೇ ಹೇಳಿದ್ರಿ ದೇವರಿಗೆ ಎಲ್ಲ ಭಾಷೆ ಬರುತ್ತೆ ಅಂತ ನೀವು ತಾನೇ ಹೇಳಿತ್ತು. ಹೀಬ್ರೂ, ಗ್ರೀಕು, ಅರೇಮಿಕು, ಕನ್ನಡ, ಇಂಗ್ಲೀಷ್ ಎಲ್ಲ ಬರುತ್ತೆ ಅಂತ ನೀವು ತಾನೇ ಹೇಳಿತ್ತು. ಹಾಗಾದರೆ ನಾವು ಹೀಬ್ರೂ ಅಲ್ಲಿ ಕರೆದ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಮಾ ಅಂತಾರೆ. ನೀವು ಹೇಳಿ, ಪ್ರಾಬ್ಲಮ್ ಇದೆಯಾ ಇಲ್ವಾ? ಎಲ್ಲ ಭಾಷೆ ದೇವರಿಗೆ ಬರುತ್ತೆ ಅಂತ ನೀವೇ ಹೇಳಿದ್ರಿ. ಹಾಗಾದರೆ ನಾವು ಹೀಬ್ರೂ ಅಲ್ಲಿ ಕರಿತೀವಿ ಬಿಡಿ, ಕರೆದ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಮಾ ಅಂದರೆ ನೀವೇನು ಹೇಳ್ತೀರಾ? ಹೇಳಿ ಬೇಗ ಬೇಗ, ಏನಂತ ಹೇಳ್ತೀರಾ? ಪ್ರಾಬ್ಲಮ್ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಸಾಕಷ್ಟು ಸಭೆಗಳಲ್ಲಿ ನಾವೊಂದು ವಿಚಾರವನ್ನು ನೋಡಿದ್ದೇವೆ. ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕನ್ನಡ ಚರ್ಚ್ ಯಾವುದು? ಕನ್ನಡ ಚರ್ಚೆ. ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಒಬ್ಬ ಸಹೋದರನಿಗೆ. ಶುರು ಮಾಡಿದಾಗಿಂದ ಅನ್ಯ ಭಾಷೆಯಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ. ಪ್ರಾರ್ಥನೆ ಶುರು ಮಾಡಿದ್ದು ಹೇಗೆ? ಅನ್ಯ ಭಾಷೆ. ಎಷ್ಟೊತ್ತು? ಒಂದು 5 ನಿಮಿಷ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಯೆಹೋವ ಈರೆ, ಯೆಹೋವ ನಿಸಿ, ಯೆಹೋವ ಶಮ್ಮ ಅಂತ ಹೇಳಿ ಅದು ಒಂದು 5 ನಿಮಿಷ. ಕೊನೆಯಲ್ಲಿ ಹಲ್ಲೆಲೂಯ ಹಲ್ಲೆಲೂಯ ಅಂತ ಒಂದು 10 ಸರಿ ಹೇಳಿಬಿಟ್ಟು ಆಮೇಲೆ ಅಂದ್ಬಿಡುವಂತಹದ್ದು. ಒಂದು ಪದ ತೋರಿಸಿ ಕನ್ನಡ. ಒಂದೇ ಒಂದು ಪದ ಬಂತ ಕನ್ನಡ ಇದರಲ್ಲಿ? ಒಂದೇ ಒಂದು ಪದ ಬಂತ? ಸ್ಟಾರ್ಟಿಂಗ್ ಶುರು ಮಾಡಿದ್ದು ಹೆಂಗೆ? ಅನ್ಯ ಭಾಷೆ. ಆಮೇಲೆ 5 ನಿಮಿಷ ಮಾತಾಡಿದ್ದೇನು? ಯೆಹೋವ ಇರೆ, ಯೆಹೋವ ನಿಸಿ, ಯೆಹೋವ ಶಾಲೋಮ್. ಆಯಿತಾ? ಆಮೇಲೆ ಕೊನೆಯಲ್ಲಿ 10 ನಿಮಿಷ ಹೇಳಿದ್ದೇನಂತ? ಹಲ್ಲೆಲೂಯ. ಆಮೇಲೆ ಹೇಳಿದ್ದೇನು? ಆಮೇನ್. ಕನ್ನಡ ಎಲ್ಲಿ? ಕನ್ನಡ ಜನ ಬಂದಿರ್ತಾರಲ್ವ ಸಭೆಗೆ. ಅದೇ ಸಮಯದಲ್ಲಿ ನೀವು ಯಾರನ್ನಾದರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ. ಕಾಡಿ ಬೇಡಿ ಅವ್ರು ಬರೋದಿಲ್ಲ, ನೀವು ಬೇಡ್ಕೊಂಡು ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಕರ್ಕೊಂಡು ಹೋಗ್ತೀನಿ ಸಭೆಗೆ, ಇವತ್ತು ಒಂದಿನ ಪರ್ಮಿಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಬಂದಿದ್ದೀರಾ ಹೊಸೊಬ್ಬರನ್ನು. ಇವಾಗ ಅವ್ರು ಚರ್ಚಿಗೆ ಬಂದಿದ್ದಾರೆ, ನೀವೇ ಖರ್ಚಿಟ್ಟು ತುಂಬ ಆಸೆಯಿಂದ ಆಸಕ್ತಿಯಿಂದ ನಮ್ಮ ಸಭೆಯಲ್ಲಿ ಇವತ್ತು ಏನೋ ಇದು ಮಾಡ್ತಾರೆ, ಪ್ರಾರ್ಥನೆಗಳನ್ನು ಇವ್ರು ಕೇಳಿಸ್ಕೊಳ್ತಾರೆ, ವಾಕ್ಯವನ್ನು ಇವ್ರು ಕೇಳಿಸ್ಕೊಳ್ತಾರೆ ಅಂತ ಕರ್ಕೊಂಡು ಬಂದಿದ್ದೀರಾ. ಅವ್ರು ಬಂದು ಕೂತ್ಕೊಂಡಿದ್ದ ತಕ್ಷಣ ಪಾಸ್ಟರ್ ಒಬ್ಬರಿಗೆ ಪ್ರಾರ್ಥನೆ ಕೊಟ್ಟರು. ಅವರು ಕನ್ನಡದಲ್ಲಿ ಮಾಡುವುದರ ಬದಲು ಯಾವ ಭಾಷೆಯಲ್ಲೋ ಮಾಡಿ ಕೊನೆಗೆ ಆಮೇನ್ ಅಂದರು. ಈ ವ್ಯಕ್ತಿಗೆ ಏನು ಅರ್ಥ ಆಗುತ್ತೆ ಹೇಳಿ? ಹೊಸದಾಗಿ ಬಂದಿರುವಂತಹ ವ್ಯಕ್ತಿಗೆ ಏನು ಅರ್ಥ ಆಗುತ್ತೆ? ಏನು ಅರ್ಥ ಆಗುತ್ತೆ? ಈ ಮುಂಚೆ ಅವರ ಮನೆ ಪಕ್ಕದಲ್ಲಿ, ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥವ್ರನ್ನ ಕರ್ಕೊಂಡು ಬಂದಿದ್ದೀರಾ, ಅವರಿಗೂ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ವಾ? ನಿಮ್ಮನೆ ಅಕ್ಕಪಕ್ಕದಲ್ಲಿರುವಂಥವರಿಗೆ ಅವ್ರ ಮನೆಗೂ ಅಕ್ಕಪಕ್ಕದಲ್ಲಿರುವಂಥವ್ರು ಇರ್ತಾರಲ್ವಾ? ಅವರಿಗಾಗಲೇ ಏನಂತ ಹೇಳಿರ್ತಾರೆ ಆ ವ್ಯಕ್ತಿಗೆ? ಕ್ರೈಸ್ತವ್ಯ ವಿದೇಶಿ ಮತ, ಯಾವ ಇದಕ್ಕೆ ಹೋದರೂ ಸಹ ಕ್ರೈಸ್ತವ್ಯಕ್ಕೆ ಮಾತ್ರ ಹೋಗಬಾರ್ದು, ಇದು ಫಾರಿನ್ ದೇಶಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತ ಹೇಳಿರ್ತಾರೆ ಆ ವ್ಯಕ್ತಿಗೆ.
ಆದರೆ ನೀವು ಇನ್ನೂ ಒಂದಷ್ಟನ್ನು ಹೇಳಿ ಇದು ವಿದೇಶಿ ಮತ ಅಲ್ಲ, ನಮ್ಮ ದೇಶದ್ದೇ, ಅಥವಾ ನಮ್ಮ ದೇಶಕ್ಕೂ ಹೋಲಿಸಿರುವಂತಹ ಮಾತು ಸತ್ಯವೇದದಲ್ಲಿ ಬರೆಸಿದ್ದಾರೆ ಅಂತ ಹೇಳಿ ನೀವು ಹೇಳಿ ಬೇಡಿ ಕರ್ಕೊಂಡು ಬಂದಿದ್ದೀರಾ. ಈಗ ಆ ವ್ಯಕ್ತಿಗೆ ಸುತ್ತ ಒಬ್ಬೊಬ್ಬರು ರಬ ಶಬ ಅಂತಿರುವಂತಹದ್ದು ಅಥವಾ ಬೇರೆ ಯಾವ್ಯಾವ ಭಾಷೆಯಲ್ಲೂ ಮಾತಾಡ್ತಿರುವಂತಹದ್ದು, ಇದನ್ನೆಲ್ಲ ನೋಡಿದಾಗ ಆ ವ್ಯಕ್ತಿಗೆ ಒಳಗಡೆ ಏನು ಅನ್ನಿಸ್ತಿರುತ್ತೆ? ನನಗೆ ನಮ್ಮ ಮನೆ ಪಕ್ಕದಲ್ಲಿರುವಂತಹ ಒಬ್ಬರು ಬ್ರದರ್ ಹೇಳಿದ್ರು, ಕೇಳಿದೆ, ನಾನೇ ದಟ್ಟನಾಗಿ ಈ ಜಾಗಕ್ಕೆ ಬಂದೆ. ಈಗ ಆ ವ್ಯಕ್ತಿ ಮನಸ್ಸಿನಲ್ಲಿ ಊರುವಂತಹ ಮುದ್ರೆ ಏನು ಗೊತ್ತಾ ಕ್ರೈಸ್ತವ್ಯದ ಬಗ್ಗೆ? ಇದು ವಿದೇಶಿ ಮತ, ಇದು ಬೇರೆ ದೇಶಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಈ ವ್ಯಕ್ತಿ ಹೋಗಿ ಎಷ್ಟು ಜನ ಕೇಳ್ಕೊಂಬರ್ತಾನೆ? ಎಷ್ಟು ಜನ ಕೇಳ್ಕೊಂಬರ್ತಾನೆ? ಈ ವ್ಯಕ್ತಿ ಒಂದು 10 ಜನ ಕೇಳ್ಕೊಂಬರ್ತಾನೆ. ಆ ವ್ಯಕ್ತಿ ಈ ವ್ಯಕ್ತಿಗೆ ಹೇಳಿದಂತಹ ವ್ಯಕ್ತಿ ಒಂದು 10 ಜನಕ್ಕೆ ಹೇಳಿದ್ದ. ಈಗ ಈ ವ್ಯಕ್ತಿ ಹೋಗಿ ಒಂದು 10 ಜನಕ್ಕೆ ಹೇಳ್ತಾನೆ. ಆ 10 ಜನ 100 ಜನಕ್ಕೆ ಹೇಳ್ತಾರೆ. ಒಬ್ಬೊಬ್ರು ಹೋಗಿ 10 ಜನ ಅಂದರೆ 100 ಜನ ಆಯ್ತಾ? ಈಗ ನೀವು ಹೇಳಿ, ಕ್ರೈಸ್ತವ್ಯರ ಮನಸ್ಸಿನಲ್ಲಿ, ಅಥವಾ ಬೇರೆ ಸಮಾಜ ಕ್ರೈಸ್ತರನ್ನು ಬಿಟ್ಟು ಹೊರತುಪಡಿಸಿ ಉಳಿದಂತಹ ಸಮಾಜ ಏನತ್ತೆ, ಆ ಜನರ ಮನಸ್ಸಿನಲ್ಲಿ ಕ್ರೈಸ್ತವ್ಯ ಮತ ಪುಸ್ತಕ, ವಿದೇಶಿ ಪುಸ್ತಕ, ಇದು ವಿದೇಶಿ ಮತ ಅಂತ ಮುದ್ರೆಯನ್ನು ಹಾಕ್ಕೊಳ್ಳಲಿಕ್ಕೆ ಕಾರಣ ಯಾರು? ನಾವೇನಾ? ಅದು ಹೆಂಗೆ ಬಂತು ಅನ್ನುವಂತಹ ನಿಮ್ಗೆ ಅರ್ಥ ಆಯ್ತಾ? ನಾವು ಮಾಡುವಂಥ ಕೆಲಸಗಳೇ, ಕ್ರೈಸ್ತರು ಮಾಡುವಂಥ ಕೆಲಸಗಳೇ. ಅದಕ್ಕೆ ಸತ್ಯವೇದದಲ್ಲಿ ದೇವರು ನನ್ನ ನಾಮ ದೂಷಣೆ ಆಗ್ತಿರುವಂತಹದ್ದು ಬೇರೆಯವರಿಂದ ಅಲ್ಲ, ಇದು ಯಹೂದ್ಯರಿಗೆ ಹೇಳುವಂತಹ ಮಾತು. ಏನಂತ ಹೇಳ್ತಾರೆ? ನಿಮ್ಮಿಂದ, ಒಳಗಡೆ ಇರುವಂಥವರಿಂದ, ಹೊರಗಡೆ ಇರುವಂಥವರಿಂದ ಅಲ್ಲ. ಇವತ್ತೂ ಸಹ ಯೇಸು ಕ್ರಿಸ್ತರನ್ನು ನಂಬ್ಕೊಂಡಿರುವಂತಹ ನಂಬಿಕೆ ಅಲ್ಲಗಳೆಯಲ್ಪಡ್ತದೆ ಅಂತ ಹೇಳಿದೆ ಯಾರಿಂದ? ಕ್ರೈಸ್ತರಿಂದ. ಹೌದಾ? ಅದೇ ಜಾಗದಲ್ಲಿ ಆ ವ್ಯಕ್ತಿ ಯೆಹೋವ ಇರೆ, ಯೆಹೋವ ನಿಸ್ಸಿ ಅಂತ ಅನ್ನುವುದರ ಬದಲು ಅದಕ್ಕೆ ಅರ್ಥವನ್ನು ಕನ್ನಡದಲ್ಲಿ ಹೇಳ್ದ ಅಂತ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು 4 ವಚನಗಳನ್ನು ನೋಡಿ ಮುಂದೆ ಹೋಗೋಣ. ಯೆಹೋವ ಇರೆ ಈ ಪದವನ್ನು ಕೇಳಿದೀವ? ಯೆಹೋವ ಇರೆ ಈ ಪದವನ್ನು ಕೇಳಿದೀವ? ಆ ಇರೆ ಅನ್ನುವುದರ ಬದಲು ಬೇರೆ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬ್ರದರ್, ಯಾರಿಗೆ ಗೊತ್ತು ಬ್ರದರ್ ಅದರ ಕನ್ನಡ ಟ್ರಾನ್ಸ್ಲೇಷನ್? ಸುಮ್ಮನೆ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ಕೊಂಡು ಹೋಗ್ತಾ ಇರೋದೆ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಆ ಯೆಹೋವ ಈರೆ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನಂತೆ? ಫುಟ್ನೋಟ್ ಇದೆಯಾ? ಅಲ್ಲೊಂದು ಸಂಖ್ಯೆ ಇದೆಯಾ? ಆ ಪದದ ಪಕ್ಕ ಸಂಖ್ಯೆ ಇದೆಯಾ? 6 ಅನ್ನುವಂತಹದ್ದಿದೆ ನಾನು ಸತ್ಯವೇದದಲ್ಲಿ. ಓಕೆ, ಆ 6 ಅನ್ನುವಂತಹದ್ದು ಕೆಳಗಡೆ ಫುಟ್ನೋಟ್ ಸೆಕ್ಷನ್ ಅಲ್ಲಿ ಏನನ್ನು ಡಿನೋಟ್ ಮಾಡ್ತದೆ ಅಂತ ಹೇಳಿ ನೋಡಿ ಒಂದ್ಸಾರಿ. ಯೆಹೋವ ಈರೆ ಅಂದರೆ ಯೆಹೋವನು ಒದಗಿಸುವನು. ಕನ್ನಡದಲ್ಲಿ ಏನು ಯೆಹೋವ ಈರೆ ಅನ್ನುವಂತಹ ಪದಕ್ಕೆ ಅರ್ಥ ಏನು? ಯೆಹೋವನು ಒದಗಿಸುವನು. ಕನ್ನಡದಲ್ಲಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಈಗ ಯಾರೋ ಒಂದು ಕಷ್ಟದಲ್ಲಿ, ಬಾಧೆಯಲ್ಲಿ ಯಾರೋ ಒಬ್ರು ಸಭೆಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಇವು ಯೆಹೋವ ಈರೆ ಅಂದರೆ ಏನು ಅರ್ಥ ಆಗುತ್ತೆ ಅವರಿಗೆ? ಏನಾದರೂ ಅರ್ಥ ಆಗುತ್ತೆ? ಅದೇ ಯೆಹೋವನು ಒದಗಿಸುವನು ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಅವ್ರು ಏನು ಅರ್ಥ ಮಾಡ್ಕೋತಾರೆ? ಏನು ಅರ್ಥ ಮಾಡ್ಕೋತಾರೆ? ಎಲ್ಲರೂ ಕೈ ಬಿಟ್ಟಿದ್ದಾರೆ, ದೇವ್ರ ಕೈ ಹಿಡ್ದೇ ಹಿಡಿತಾರೆ. ಯಾಕೆಂದರೆ ಒದಗಿಸುವನು ಅಂತ ಹೇಳಿ ಇಷ್ಟು ಜನ ಆರಾಧನೆ ಮಾಡ್ತಿದ್ದಾರಲ್ವಾ, ಅವರ ಮನಸ್ಸಿಗೆ ಏನೋ ಒಂದು ರೀತಿಯಾಗಿರುವಂಥ ಸಾಂತ್ವನ, ಶಾಂತಿ, ಸಮಾಧಾನ ಸಿಕ್ಕುತ್ತೆ ಕನ್ನಡದಲ್ಲಿ ಹೇಳಿದಾಗ ಮಾತನ್ನು. ನೀವೇ ಹೇಳಿದ್ರಿ ಬ್ರದರ್, ಹೀಬ್ರುವಲ್ಲಿ ಮಾತಾಡಿದ್ರೂ ದೇವ್ರಿಗೆ ಅರ್ಥ ಆಗುತ್ತೆ ಅಂದಮೇಲೆ ನಾವು ಹೀಬ್ರುವಲ್ಲೇ ಮಾತಾಡೋಣ ಬಿಡಿ. ನಿಮಗೆ ಲಾಸ್ ಏನು ಅಂತ ಕೇಳಿದ್ರೆ ಲಾಸ್ ಏನು? ನಮಗಲ್ಲ ಲಾಸು, ದೇವರಿಗೆ ಲಾಸ್. ದೇವರ ಹತ್ರ ಬರುವಂಥ ಒಬ್ಬ ಮನುಷ್ಯನು ದೂರ ಹೊರಟೋಗ್ತಾನೆ. ನಿಮ್ಮ ಘನತೆಯಿಂದ ನೀವು ನಿಮ್ಮ ಘನತೆಗೋಸ್ಕರ, ಘನತೆಗಾಗಿ ನೀವು ಮಾಡುವಂಥ ಕೆಲಸಗಳು, ದೇವರಿಂದ ದೇವರ ಹತ್ರ ಒಬ್ಬ ಮನುಷ್ಯ ಬರ್ತಿದ್ದಾನೆ ಅಂತ ಹೇಳಿದ್ರೆ ಅದನ್ನು ದೂರ ತಳ್ತಾರೆ. ಎರಡನೇದಾಗಿ ಯೆಹೋವ ನಿಸ್ಸಿ, ಆ ಪದಕ್ಕೆ ಕನ್ನಡದಲ್ಲಿ ಅರ್ಥ ಏನು? ವಿಮೋಚನಕಾಂಡ ಕನ್ನಡದಲ್ಲಿ ಕರೆದ್ರೆ ಎಷ್ಟು ಸೊಗಸಾಗಿರುತ್ತೆ, ಅಂದವಾಗಿರುತ್ತೆ ಅನ್ನುವಂತಹ ಸ್ಯಾಂಪಲ್ಗೋಸ್ಕರ ಒಂದು 4 ವಚನಗಳನ್ನು ಓದ್ತಿದ್ದೀವಿ. ವಿಮೋಚನಕಾಂಡ 17ನೇ ಅಧ್ಯಾಯ 15ನೇ ವಚನ. 17-15. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯೆಹೋವ ನಿಸ್ಸಿ ಅಂದರೆ ಏನು? ಮತ್ತೆ ಫುಟ್ನೋಟನ್ನು ನಮಗೆ ಬರುತ್ತಲ್ವ ಫುಟ್ನೋಟನ್ನು ನೋಡಲಿಕ್ಕೆ. ಇಷ್ಟಕ್ಕೂ ಫುಟ್ನೋಟನ್ನು ನೋಡುವಂತಹದ್ದು ಹೇಗೆ? ಆ ಪದದ ಪಕ್ಕ ಒಂದು ಸಂಖ್ಯೆ ಇರುತ್ತೆ, ಆ ನಂಬರನ್ನು ನೋಡಿ, ಆ ನಂಬರ್ ಕೆಳಗಡೆ ಫುಟ್ನೋಟ್ ಸೆಕ್ಷನಲ್ಲಿ ಕೆಳಗಡೆ ಒಂದು ಲೈನ್ ಹಾಕಿ ಕೆಳಗಡೆ ಒಂದಷ್ಟು ರೆಫರೆನ್ಸನ್ನು ಕೊಟ್ಟಿರ್ತಾರಲ್ವ, ಆ ನಂಬರ್ ಕೆಳಗಡೆ ಯಾವ ರೆಫರೆನ್ಸನ್ನು ಕೋಟ್ ಮಾಡ್ತದೆ ಅಥವಾ ಯಾವ ಅರ್ಥವನ್ನು ಹೇಳ್ತದೆ ಅಂತ ಹೇಳಿ ನೋಡಬೇಕು. ಓಕೆ, ಏನಂತ ಇದೆ ಅಲ್ಲಿ? ಅಂದರೆ ಯೆಹೋವನೇ ನಮ್ಮ ಜಯಧ್ವಜ, ಜಯವನ್ನು ಕೊಡುವಂತಹ ದೇವರು
ಯೆಹೋವನೇ ದೇವರು ಜಯವನ್ನು ಕೊಡುವಂಥವರು. ಆ ವ್ಯಕ್ತಿಗೆ ಹೊಸದಾಗಿ ಬಂದಿರುವಂಥ ವ್ಯಕ್ತಿಗೆ ಸಾಕಾಗಿರುತ್ತೆ, ಎಲ್ಲ ಕಡೆ ಸೋತು 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 ಸೋತಿ ಸುಣ್ಣವಾಗೋಗಿರ್ತಾನೆ. ಯೆಹೋವನು ಜಯಧ್ವಜ ಅಥವಾ ದೇವರು ಜಯ ಕೊಡುವಂತಹ ದೇವರು ಅನ್ನುವಂತಹ ಪದ ಕಿವಿಗೆ ಬಿದ್ದರೆ ಆ ವ್ಯಕ್ತಿಗೊಂದು ರೀತಿಯಾಗಿರುವಂಥ ಸಮಾಧಾನ ಸಿಕ್ಕುತ್ತಾ. ಸಾಕಷ್ಟು ಜನ ಸಭೆಗೆ ಬರುವಂತಹದ್ದು ಅಂದರೆ ಸಂಪೂರ್ಣವಾಗಿ ಸತ್ಯ ಇನ್ನೂ ಗೊತ್ತಿಲ್ಲದೆ ಇನ್ನೂ ತಿಳ್ಕೊಳ್ಳುವಂತಹ ಸ್ಟೇಜಲ್ಲಿರುವಂಥವರನ್ನು ನೀವು ಮಾತಾಡಿಸಿ ನೋಡಿ. ಸಭೆಗೆ ಹೋಗ್ತಿರಲ್ವಾ, ಏನಕ್ಕೆ ಹೋಗ್ತೀರಾ ಅಂತ ಹೇಳಿ ಕೇಳಿ ನೋಡಿ, ಏನಂತಾರೆ ಅವರು? ಸಮಾಧಾನ ಇಲ್ಲ ಬ್ರದರ್ ಜೀವನದಲ್ಲಿ. ಸಭೆಗೆ ಹೋದರೆ ಮಾತ್ರ ಅದೇನೋ ನೆಮ್ಮದಿಯಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಭಾನುವಾರ ಸಭೆಗೆ ಹೋಗಿ ಕೂತ್ಕೊಂಡ್ರೆ ಪ್ರಶಾಂತತೆ ಸಿಕ್ಕುತ್ತೆ, ನೆಮ್ಮದಿ ಸಿಕ್ಕುತ್ತೆ. ಇದನ್ನು ಹೇಳುವಂತಹದ್ದು ನೀವು ಕೇಳಿದ್ದೀರಾ? ಅವರ ನೆಮ್ಮದಿ ಸಿಕ್ಕುತ್ತೆ ಅಂತ ಅಂದ್ಕೊಂಡು ಸಭೆಗೆ ಬರ್ತಾರೆ, ನಾವು ನೆಮ್ಮದಿ ಹಾಳು ಮಾಡಿ ಮನೆಗೆ ಕಳಿಸ್ತಿದ್ದೀವಿ. ನಿಜನಾ? ಅವ್ರು ನೆಕ್ಸ್ಟ್ ಟೈಮ್ ಏನಂತಾರೆ ಬಂದು, ಸಭೆಗೆ ಮಾತ್ರ ಹೋಗಬಾರ್ದು, ತಲೆ ಸಿಡ್ದು ಹೋಗುತ್ತೆ ಗೊತ್ತಾ ಅಂತಾರೆ. ನೆಮ್ಮದಿಗೋಸ್ಕರ ಸಭೆಗೆ ಬಂದವರನ್ನು ತಲೆನೋವು ಬರೆಸಿ ಹೊರಗಡೆ ಕಳಿಸ್ತಿದ್ದೀವಿ. ಹೌದಾ? ಇದು ಎರಡನೇ ಪದ. ಈಗಾಗಲೇ ಏನೇನು ನೋಡಿದ್ದೀವಿ? ಯೆಹೋವ ಈರೇ ನೋಡಿದ್ದೀವಿ, ಯೆಹೋವ ನಿಸ್ಸಿ ನೋಡಿದ್ದೀವಿ. ಶಾಲೋಮ್ ನ್ಯಾಯಸ್ಥಾಪಕರ ಗ್ರಂಥ, ಯೆಹೋವ ಶಾಲೋಮ್ ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 24ನೇ ವಚನ. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಏನು ಯೆಹೋವ ಶಾಲೋಮ್ ಅಂದರೆ? ಯೆಹೋವನು ಸಮಾಧಾನಪ್ರದನು. ನೀವು ಸಮಾಧಾನ ಪ್ರಭು ಅಂತ ಬೇಕಾದರೂ ಹೇಳ್ಬೋದು, ಸಮಾಧಾನ ಕರ್ತನು ಅಂತ ಬೇಕಾದರೂ ಹೇಳ್ಬೋದು. ಯೆಹೋವನು ಸಮಾಧಾನಪ್ರದನು. ಎಷ್ಟು ಸಾಂತ್ವನ ಸಿಕ್ಕತ್ತಲ್ವ ಇದನ್ನು ಕನ್ನಡದಲ್ಲಿ ಅಥವಾ ನಮ್ಮ ಭಾಷೆಗಳಲ್ಲಿ ಹೇಳಿದ್ರೆ. ಅದು ಇಂಗ್ಲೀಷ್ ಚರ್ಚ್ ಆಗಿದ್ರೆ ಇಂಗ್ಲೀಷಲ್ಲಿ ಹೇಳ್ಬೋದು, ಕನ್ನಡ ಚರ್ಚ್ ಆಗಿದ್ರೆ ಕನ್ನಡದಲ್ಲಿ ಹೇಳ್ಬೋದು, ತಮಿಳ್ ಆಗಿದ್ರೆ ತಮಿಳಲ್ಲಿ. ಯಾವ ಚರ್ಚ್ ಆಗಿದ್ರು ಹೀಬ್ರಿಗೆ ಹೋಗ್ತೀವಲ್ವ ನಾವು? ಯಾವ ಭಾಷೆಯ ಚರ್ಚ್ ಆದರೂ ನಾವು ಹೀಬ್ರಿಗೆ ಹೋಗ್ತೀವಲ್ವ ಕರೀಲಿಕ್ಕೆ ಜನರಿಗೆ. ಹೋಗ್ಲಿ, ನೀವು ಹೀಬ್ರೂ ಅಲ್ಲಿ ಹೇಳಿ ಅದು ಕನ್ನಡದಲ್ಲಿ ಅರ್ಥ ಹೇಳ್ತೀರಾ, ಸಂತೋಷ. ಟೈಮ್ ಹೆಂಗೂ ವೇಸ್ಟ್ ಆಗುತ್ತೆ. ಹೀಬ್ರೂ ಅಲ್ಲಿ 5 ನಿಮಿಷ, ಕನ್ನಡದಲ್ಲಿ ಅದಕ್ಕೆ ಅರ್ಥ ಹೇಳಲಿಕ್ಕೆ 5 ನಿಮಿಷ. ಅದ್ರ ಬದಲು ಕನ್ನಡದಲ್ಲೇ ಹೇಳ್ಬೋದಿತ್ತು 5 ನಿಮಿಷ, ಪರವಾಗಿಲ್ಲ, ಹೋಗಲಿ. ಟೈಮ್ ಹೆಂಗೂ ವೇಸ್ಟ್ ಆಗುತ್ತೆ, ಪರವಾಗಿಲ್ಲ. ಆದರೆ ಅದಕ್ಕೆ ಅರ್ಥ ಆದರೂ ಅಟ್ಲೀಸ್ಟ್ ಹೇಳ್ತಿದ್ದೀರಾ? ಇಲ್ಲ. ನಮಗೆ ಬರುವಂತಹದ್ದೆಲ್ಲ ಇಷ್ಟೇ. ನಮ್ಮ ಘನತೆಯನ್ನು ಹೆಚ್ಚಿಸ್ಕೊಡ್ಲಿಕ್ಕೋಸ್ಕರ ಏನು ಮಾಡಬೇಕು? ಕೆಲವು ಸಭೆಗಳಲ್ಲಿ ಹೇಗಿರುತ್ತೆ ಗೊತ್ತಾ ಪರಿಸ್ಥಿತಿಗಳು? ಇಡೀ ಸಭೆಯಲ್ಲಿ ಅತ್ಯಂತ ದೊಡ್ಡ ವಿಶ್ವಾಸಿ ಯಾರು? ಇಡೀ ಸಭೆಯಲ್ಲಿ ಅತ್ಯಂತ ದೊಡ್ಡ ಶ್ರೇಷ್ಠ ವಿಶ್ವಾಸಿ ಯಾರು? ಯಾರಿಗೂ ಒಂದು ಪದನೂ ಅರ್ಥ ಆಗ್ದಂಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರುವಂಥವನೇ ಅತ್ಯಂತ ದೊಡ್ಡ ವಿಶ್ವಾಸಿ. ಹೌದಾ ಇಲ್ವಾ? ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಹಿಂದಿನ ಅನುಭವಗಳ ಬಗ್ಗೆ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ನಾ ಹೇಳಿದ ಸತ್ಯನಾ? ಯಾರಿಗೆ ಒಂದೂ ಪದನೂ ಅರ್ಥ ಆಗದಂಗೆ ಯಾರು ಪ್ರಾರ್ಥನೆ ಮಾಡ್ತಾರೋ ಇಡೀ ಸಭೆಯಲ್ಲಿ, ಅವರು ಎಲ್ಲರಿಗಿಂತ ದೊಡ್ಡ ವಿಶ್ವಾಸಿ. ಒಂದು ರೀತಿಯಾಗಿ ಪಾಸ್ಟರ್ ಲೆಕ್ಕದಲ್ಲಿ ನೋಡ್ತಾರೋ ಅವ್ರನ್ನ. ಹೌದಾ? ಸತ್ಯವೇದ ಏನು ಹೇಳುತ್ತೆ? ಎಲ್ಲರಿಗಿಂತ ವರ್ಸ್ಟ್ ವಿಶ್ವಾಸಿ ಅಂದರೆ ನೀನೇ. ಯಾಕೆಂದರೆ ಒಬ್ಬ ಸಹೋದರನು ಇನ್ನೊಬ್ಬ ಸಹೋದರನಿಗೆ ಅರ್ಥ ಮಾಡಿಸ್ಬೇಕು, ಭಕ್ತಿ ವೃದ್ಧಿ ಮಾಡುವಂತಹ ಮಾತುಗಳನ್ನು ಆಡಬೇಕು. ಆದರೆ ನೀನು ಮಾತಾಡಿದ್ದೆಲ್ಲ ನಿನ್ನ ಭಕ್ತಿ ವೃದ್ಧಿಗೋಸ್ಕರ, ನಿನ್ನ ಘನತೆಗೋಸ್ಕರ ಅಲ್ವಾ? ಕ್ಷಮಿಸಿ, ನಿನ್ನ ಘನತೆಗೋಸ್ಕರ ಅಲ್ವಾ ಅನ್ನತ್ತೆ ಸತ್ಯವೇದ. ನಿಜನಾ? ಓಕೆ. ಯೆಹೋವ ಶಾಲೋಮ್ ಅನ್ನುವಂತಹ ಪದಕ್ಕೆ ಅರ್ಥ ನೋಡಿದ್ದೀವಿ. ಯೆಹೋವ ರಾಫಾ, ಇದನ್ನು ಕೇಳಿದ್ದೀವಲ್ವ ನಾವು? ವಿಮೋಚನಕಾಂಡ 15ನೇ ಅಧ್ಯಾಯ. ಎಕ್ಸಾಮ್ ಬರೀತಿರುವಂಥವರು ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಇದನ್ನೆಲ್ಲ ಕೋಟ್ ಮಾಡಬೇಕು. ಏಕೆಂದರೆ ಮುಂದೆ ಯಾರಾದರೂ ಸಿಕ್ಕಿದಾಗ ಅವರಿಗೆ ವರ್ಸ್ ಬೈ ವರ್ಸ್ ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕು. ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಚನ. ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಇದು ಹೀಬ್ರೂ ಅಲ್ಲಿ ರಾಫಾ. ಅದರ ಟ್ರಾನ್ಸ್ಲೇಷನ್ ಈಗ ನೀವು ಓದಿತ್ತು, ಯೆಹೋವನು ಆರೋಗ್ಯದಾಯಕನು. ನೀವು ಹಾಗೆ ಫುಟ್ ನೋಟಲ್ಲಿರುವಂತಹ ವರ್ಸಸ್ಸನ್ನು ಟ್ರೇಸ್ ಮಾಡ್ತಾ ಹೋದರೆ ರಾಫಾ ಅನ್ನುವಂತಹ ಪದ ನಿಮಗೆ ಸಿಗಬಹುದು. ವಚನವನ್ನು ಇನ್ನೊಂದು ಸರಿ ಹೇಳಿ.
23ನೇ ಅಧ್ಯಾಯ 25ನೇ ವಚನ, ವಿಮೋಚನ ಕಾಂಡನೇ ಅಲ್ವಾ? ಓಕೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಪ್ರಿಯರೇ. 4 ವಚನಗಳನ್ನು ನೋಡಿದ್ವಾ? ಯೆಹೋವ ಈರೆ ಅಂದರೆ ಏನು ಅಂತ ಹೇಳಿ ನೋಡಿದ್ವಿ, ಯೆಹೋವ ನಿಸ್ಸಿ ಅಂದರೆ ಏನು ಅಂತ ಹೇಳಿ ನೋಡಿದ್ವಿ, ಯೆಹೋವ ಶಾಲೋಮ್ ಅಂದರೆ ಏನು ಅಂತ ಹೇಳಿದ್ವಿ, ಯೆಹೋವ ರಾಫಾ ಅಂದರೆ ಏನು ಅಂತ ಹೇಳಿ ನೋಡಿದ್ದೇವೆ. ಇಷ್ಟನ್ನು ನೋಡಿದ ನಂತರ ನಿಮಗೇನನ್ಸುತ್ತೆ? ಇದನ್ನು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಒಳ್ಳೆಯದಾ, ಯಾವುದೋ ಭಾಷೆಯಲ್ಲಿ ಹೇಳಬೇಕು ಅನ್ನುವಂಥ ಹಂಬಲ ಒಳ್ಳೆಯದಾ? ನಮ್ಮ ಭಾಷೆಯಲ್ಲಿ ಹೇಳ್ಬೋದಾ? ಇನ್ನು ಮುಂದೆ ನಾವು ಕಲಿಬೇಕಾಗಿರುವಂತಹದ್ದಷ್ಟೇ. ವಿಶ್ವಾಸಿಗಳಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಘನತೆಗೋಸ್ಕರ ಏನನ್ನು ಯೋಚನೆ ಮಾಡದೆ, ನಮಗೆ ಬರುತ್ತೆ ಅನ್ನುವಂತಹದನ್ನು ತೋರಿಸದೆ, ಜನರಿಗೆ ಏನು ಉಪಯುಕ್ತವಾಗಿರುತ್ತೆ, ಒಬ್ಬ ಪಾಪಿಯನ್ನು ದೇವರ ಬಳಿಯಲ್ಲಿ ಹೇಗೆ ಕರ್ಕೊಂಡು ಬರ್ಬೋದು, ನಾ ಹೇಳ್ತಿರುವಂತಹ ಮಾತಿನ ಮೂಲಕ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದಿಷ್ಟೇ. ಹೌದಾ? ಈಗ ಹೇಳಿ, ಯಾಹ್ವೆ ಅನ್ನುವಂತಹದ್ದು ಒಳ್ಳೇದಾ? ಎಲ್ಲರಿಗೂ ಅರ್ಥ ಆಗೋ ರೀತಿ ದೇವರು ಅನ್ನುವಂತಹದ್ದು ಒಳ್ಳೇದಾ? ಯಶುವ ಅನ್ನುವಂತಹದ್ದು ಒಳ್ಳೇದಾ? ಅಥವಾ ಈಗಾಗಲೇ ಅವರು ಕೊಟ್ಟಿರುವಂಥ ಹೆಸರು ಯೇಸು ಕ್ರಿಸ್ತರು ಅನ್ನುವಂತಹದ್ದು ಒಳ್ಳೇದಾ? ನನ್ನ ಪಾಪ ನೀವು ಹಿಬ್ರುವಲ್ಲಿ ಕರೆದ್ರೆ ಪಾಪ ಕಟ್ಕೊಳ್ತೀರಾ ಅಂತ ಹೇಳ್ತಿಲ್ಲ. ಸೂಕ್ತವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ, ಅನುಕೂಲವಾಗಿರುತ್ತೆ ಅಂತ ಹೇಳಿ ಹೇಳ್ತಿದ್ದೇನೆ. ಈಗ ಕೊನೆಯ ಭಾಗಕ್ಕೆ ಬಂದಿದ್ವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಹಾಗಾದರೆ ಈ ಅಂಶದಲ್ಲಿ ನೀವು ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳು ಇದನ್ನು ಸೆಪ್ರೇಟ್ ಪಾರ್ಟ್ ಆಗಿ ಬರೀರಿ. ಹಾಗಾದರೆ ದೇವರನ್ನು ಕರಿಬಹುದಾಗಿರುವಂತಹ ಬೆಸ್ಟ್ ನೇಮ್ ಯಾವುದು, ಬೆಸ್ಟ್ ಹೆಸರು, ಅತ್ಯುತ್ತಮವಾಗಿರುವಂಥ ಹೆಸರು ಯಾವುದು ಅಂತ ಹೇಳಿ ಪ್ರಶ್ನೆ ಹಾಕ್ಕೊಂಡು ಅದರ ಕೆಳಗೆ ಈಗ ನಾವು ಆಲೋಚನೆ ಮಾಡುವಂತಹದನ್ನು ಬರಿಬೇಕು. ಬೆಸ್ಟಾಗಿ ದೇವರನ್ನು ಯಾವ ಥರ ಕರಿಬೋದು ಪ್ರಿಯರೇ? ಬೆಸ್ಟ್ ಆಗಿರುವಂತಹದ್ದು ಏನು ದೇವರನ್ನು ಕರೀಲಿಕ್ಕೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ, ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಆಗಿರುವಂಥವರು ದೇವರನ್ನು ಏನಂತ ಕರೆದ್ರು ಅಂತ ನೋಡಿದ್ರೆ ನಮಗೆ ಗೊತ್ತಾಗೋಗುತ್ತೆ. ಅತ್ಯುತ್ತಮವಾಗಿರುವಂಥ ಹೆಸರೇನು ತಂದೆಯನ್ನು ಕರೀಲಿಕ್ಕೆ ಅಂತ ಗೊತ್ತಾಗೋಗುತ್ತೆ. ನಿಜನಾ? ಈ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರುವಂಥವ್ರು ಯಾರು ಅನ್ನುವಂತಹದನ್ನು ಹುಡುಕಿ ಆ ಅತ್ಯುತ್ತಮವಾಗಿರುವಂಥವರು ತಂದೆಯನ್ನು ಏನಂತ ಕರೆದ್ರು ಅಂತ ಹೇಳಿ ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ? ಆ ತಂದೆಯನ್ನು ಕರೀಲಿಕ್ಕೆ ಅತ್ಯುತ್ತಮವಾಗಿರುವಂಥ ಹೆಸರು ಏನು ಅಂತ ಹೇಳಿ ಗೊತ್ತಾಗತ್ತೆ. ಯಾರು ಅತ್ಯುತ್ತಮವಾಗಿರುವಂತಹ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ? ಯೇಸು ಕ್ರಿಸ್ತರ. ಅವ್ರು ಏನಂತ ಕರೆದ್ರು ತಂದೆಯನ್ನು? ಎಷ್ಟು ಸರಿ ಇದನ್ನು ಕೋಟ್ ಮಾಡಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ, ನಿಜನಾ? ಮತ್ತೆ 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 ನೋಡ್ತೀವ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ. 16 ಓದೋಣ. 5:16 ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿ ಯಾರಿದ್ದಾರೆ? ಯಾಹ್ವೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಯೇಸು ಕ್ರಿಸ್ತರು. ಏನಂತ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ? ತಂದೆ ಅಂತ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಏನಕ್ಕೋಸ್ಕರ ಕೊಟ್ಟರು ಬ್ರದರ್ ಆ ಹೆಸರುಗಳನ್ನು? ಸರ್ವಶಕ್ತನು ಅಂದರು, ಸೈನ್ಯಕ್ಕೆ ಅಧಿಪತಿ ಅಂತ ಹೇಳಿ ಕರ್ಕೊಂಡ್ರು, ಇರುವಾತನು ಅಂತ ಹೇಳಿ ಹೇಳಿದ್ರು. ಈ ಹೆಸರುಗಳೆಲ್ಲ ಏನಕ್ಕೋಸ್ಕರ ಕೊಟ್ಟರು? ಇಸ್ರಾಯೇಲಿಯರು ಎಲ್ಲಿದ್ರು? ಮೋಶೆ ಈ ಹೆಸರುಗಳೆಲ್ಲ ಇಷ್ಟಕ್ಕೂ ಇಸ್ರಾಯೇಲಿಯರ ಪರಿಸ್ಥಿತಿಯನ್ನು ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಾದ್ರೆ ಅವರು ತುಂಬ ಚಿಕ್ಕ ಮಕ್ಕಳು ದೇವರ ದೃಷ್ಟಿಯಲ್ಲಿ, ಬೆಳೆದಿದ್ದಾರೆ ದೊಡ್ಡದಾಗಿ. ಆದರೆ ಅವರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸ್ಟೇಜ್ ಏನು? ಸಣ್ಣ ಮಕ್ಕಳು. ಆದಾಮನು ಹವ್ವಳು ಇಬ್ಬರು ತಪ್ಪು ಮಾಡಿದ ನಂತರ ದೇವರಿಗೂ ಮನುಷ್ಯರಿಗೂ ನಡುವೆ ಇದ್ದಂತಹ ಅನ್ಯೋನ್ಯವಾಗಿರುವಂತಹ ಬಂಧ, ಸಹವಾಸ ಏನು ಕಳಚಿ ಬಿದ್ದಿತ್ತಲ್ವಾ, ಆ ಕಳಚಿ ಬಿದ್ದಂತಹದ್ದು 1000 ವರ್ಷ ಮತ್ತೆ ಅಂಟಿರಲಿಲ್ಲ ಬಂಧ. ಯಾವಾಗ ಹತ್ರ ಆಯಿತು? ಯಾವಾಗ ಹತ್ರ ಮಾಡ್ಕೋಬೇಕು ಮನುಷ್ಯರನ್ನ ಅಂತ ದೇವರು ಯೋಚನೆ ಮಾಡಿ ಮತ್ತೆ ಪ್ಲಾನ್ ಮಾಡಿ ಶುರು ಮಾಡಿದ್ರು? ಮೋಶೆ ಮೂಲಕ. ಅವಾಗವರೆಗೂ ಬರೀ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ದೇವರಿಗೆ ಸಿಗ್ತಾ ಇದ್ದಂತಹದ್ದು, ಎಲ್ಲೆಲ್ಲೋ ಒಬ್ಬೊಬ್ಬ ವ್ಯಕ್ತಿ. ಮೋಶೆ ಮೂಲಕ ದೇವರು ಏನು ಅನ್ಕೊಂಡ್ರು ಗೊತ್ತಾ? ಮತ್ತೆ ಮನುಷ್ಯರನ್ನ ನನ್ನ ಹತ್ರ ಕರ್ಕೊಳ್ಬೇಕು. ಈಗ ಇಷ್ಟು ವರ್ಷ ದೇವರಿಲ್ಲ, ಏನೂ ಇಲ್ಲ, ಗುಲಾಮರಾಗಿದ್ದು ದಾಸತ್ವದಲ್ಲಿದ್ದು ಜೀವನ ಮಾಡಿದಂತಹ ಜನರಿಗೆ ಏನು ಅನಿಸಿರುತ್ತೆ? ದೇವರು ಅನ್ನುವಂಥವ್ರು ಒಬ್ರು ಇದ್ದಾರಾ? ನಿಜವಾಗ್ಲೂ ಇದ್ದಾರಾ? ನಮ್ಮ ಕಷ್ಟಗಳನ್ನು ನೋಡಿದ್ರೆ ನಿಜವಾಗ್ಲೂ ದೇವರು ಅನ್ನುವಂಥವ್ರು ಒಬ್ರು ಇದ್ದಿದ್ರೆ ಬರ್ತಾ ಇರಲಿಲ್ವಾ ಅನ್ನುವಂಥ ಆಲೋಚನೆಯನ್ನು ಹೊಂದಿದ್ರು ಆ ಗುಲಾಮಗಿರಿಯಲ್ಲಿ. ಯಾರು? ಇಸ್ರಾಯೇಲ್ಯರು. ದೇವರು ಅನ್ನುವಂಥವ್ರು ಒಬ್ರು ಇದ್ದಾರಾ ಅನ್ನುವಂತಹ ಅವರ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆಗೆ ದೇವರು ಏನು ಉತ್ತರವನ್ನು ಕಳಿಸಿದ್ರು ಮೋಶೆ ಮೂಲಕ? ನಾನು ಇರುವಾತನು. ನಿಮ್ಮ ಮನಸ್ಸಲ್ಲಿ ಇದೆಯಲ್ವ ಪ್ರಶ್ನೆ, ಏನಂತ? ದೇವರು ಅನ್ನುವಂಥವರು ನಿಜವಾಗ್ಲೂ ಇದ್ದಾರಾ ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ ದೇವರಿದ್ದಾರೆ. ಅವರ ಹೆಸರೇ ಇರುವಾತನು, ಸರ್ವಶಕ್ತನು. ನಿಮ್ಮನ್ನು ನಿಮ್ಮ ಕಷ್ಟಗಳಿಂದ ಹೊರಗಡೆ ಬಿಡಿಸ್ಕೊಂಡು ಬರಲಿಕ್ಕೆ ಶಕ್ತಿ ಇರುವಂಥ ಸರ್ವಶಕ್ತನು, ಸೈನ್ಯಗಳಿಗೆ ಅಧಿಪತಿ. ಈ ಹೆಸರುಗಳೆಲ್ಲ ಅವಾಗ ಕೋಟ್ ಮಾಡಿಕೊಂಡ್ರು. ಅವಾಗ ಕೋಟ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ದೇವರು.
ನಮಗೆ ಅರ್ಥ ಆಯ್ತಾ? ಹಳೆ ಒಡಂಬಡಿಕೆಯಲ್ಲಿ ಹೆಸರುಗಳನ್ನು ಕೋಟ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಮನುಷ್ಯರ ಹಂತ ಅದು. ಆ ಮನುಷ್ಯರಿಗೆ ಹೆಂಗೆ ಅರ್ಥ ಆಗುವಂತ ಹೇಳಬೇಕು ಹಾಗೆ ಹೇಳಿ ಅರ್ಥ ಮಾಡಿಸಿದ್ರು. ಈ ಪ್ರಪಂಚದಲ್ಲೂ ಯಾರಾದರೂ ಒಬ್ಬರು ತಂದೆ ಆರ್ಮಿಯಲ್ಲೋ ಅದಕ್ಕೋ ಇದಕ್ಕೋ ವಿದೇಶಕ್ಕೆ ಹೋಗಿ ಅಥವಾ ಕೆಲಸದ ನಿಮಿತ್ತನೋ ವಿದೇಶಕ್ಕೆ ಹೋಗಿ ಮಗನಿಗೆ ಕಾಣಿಸದಂತೆ ಒಂದು 25 ವರ್ಷ ಇದ್ದು ಬಂದರು ಅಂತ ಅಂದ್ಕೊಳ್ಳಿ. ಮಗ ಇನ್ನೂ ಸಣ್ಣವನಾಗಿದ್ದಾಗೆ ಬಿಟ್ಟು ಹೊರಟೋದ್ರು. 25 years 30 years ಮಗನನ್ನು ನೋಡಿಲ್ಲ. ಆಮೇಲೆ ಮಗ ಯವ್ವನ ಕಾಲಕ್ಕೆ ಬಂದ ನಂತರ ಮತ್ತೆ ಇಂಡಿಯಾಗೆ ಬಂದರು. ಈಗ ಏರ್ಪೋರ್ಟಿಗೆ ತಂದೆ ಬಂದು ನಿಂತ್ಕೊಂಡ್ರೆ, ಮಗನನ್ನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದ್ರೆ, ಮಗ ತಂದೆಯನ್ನು ನೋಡಿ ಏನಂತಾನೆ ಅಂತ ನೀವು ಹೇಳಿ. ಏನಂತಾನೆ? 30 years ಆದಮೇಲೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ಬಂದು ನಿಂತ್ಕೊಂಡಾಗ ಏನಂತಾನೆ? ಸರ್. ಹೌದಾ? ಹೆಂಗೆ ಬರಬೇಕು ಸರ್? ಟ್ಯಾಕ್ಸಿ ಡ್ರೈವರನ್ನು ಕರೀಲಿಕ್ಕೂ ತಂದೆಯನ್ನು ಕರೀಲಿಕ್ಕೂ ವ್ಯತ್ಯಾಸನೇ ಇರೋದಿಲ್ಲ. ಯಾಕಂದರೆ ನೋಡಿಲ್ಲ ಈ ವ್ಯಕ್ತಿ ಯಾವತ್ತೂ ಸಹ ತಂದೆಯನ್ನು. ಇಲ್ಲಿ ಪರಿಸ್ಥಿತಿ ಅದೇ. ಇಸ್ರಾಯೇಲ್ಯರಿಗೆ ಒಟ್ಟಿಗೆ ಬಂದು ನಾನು ನಿಮ್ಮ ತಂದೆ ಇವಾಗ ನೀನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂದರೆ ನೀನು ಎಲ್ಲಿ ದೇಶದಿನ ಅಂತಾರೆ. ನಿಜನಾ? ತಂದೆ ಅನ್ನುವಂತಹದನ್ನು ದೇವರು ಹಂತ ಹಂತವಾಗಿ ಪರಿಚಯ ಮಾಡ್ಕೊಂಡು ಬರ್ಲಿಕ್ಕೆ ನೋಡ್ತಾರೆ. ಸ್ಟೇಜ್ ಬೈ ಸ್ಟೇಜ್ ಪರಿಚಯ ಮಾಡ್ಕೊಳ್ಲಿಕ್ಕೆ ಯೋಚನೆ ಮಾಡ್ತಾರೆ. ಒಂದೇ ಸರಿ ದೇವರು ಬಂದು ಇಸ್ರಾಯೇಲ್ಯರ ಮುಂದೆ ನಿಂತ್ಕೊಂಡು ನಾನು ನಿಮ್ಮ ತಂದೆ, ನೀವು ನನ್ನ ಮಕ್ಕಳು ಅಂದಿಲ್ಲ. ಟೈಮ್ ತಗೊಂಡು ಅವ್ರಿಗೆ ಹತ್ತಿರ ಆಗಿ ಪ್ರಪ್ರಥಮವಾಗಿ ಅವ್ರಿಗೆ ಬೇಕಾಗಿರುವಂಥ ಸಹಾಯವನ್ನೆಲ್ಲ ಮಾಡಿ ಕೊನೆಗೆ ಒಂದಷ್ಟು 1000 ವರ್ಷಗಳಾದ ನಂತರ ಯಾರು ಹೇಳಿದ್ರೆ ಈ ಪ್ರಪಂಚ ಪೂರ್ತಿ ನಂಬುತ್ತಾರೋ ಅವರ ಕೈಯಲ್ಲಿ ಹೇಳಿಸ್ತಾರೆ. ಯಾರವರು? ಯೇಸು ಕ್ರಿಸ್ತರು. ಅವರ ಕೈಯಲ್ಲಿ ಹೇಳಿಸ್ತಾರೆ. ಏನಂತ? ನಾವಿಷ್ಟು ದಿನ ನಂಬ್ಕೊಂಡು ಬಂದಂತಹ ದೇವರು ಬೇರೆ ಯಾರೂ ಅಲ್ಲ, ನಮ್ಮ ತಂದೆ ಅನ್ನುವಂತಹದನ್ನು ಯೇಸು ಕ್ರಿಸ್ತರ ಮೂಲಕ ರಿವೀಲ್ ಮಾಡಿಸ್ತಾರೆ, ಓಪನ್ ಮಾಡಿಸ್ತಾರೆ ಸೀಕ್ರೆಟನ್ನು. ಅದಕ್ಕೆ ದೇವರು ಎಷ್ಟು 1000 ವರ್ಷ ಟೈಮ್ ತೊಗೊಂಡ್ರಲ್ವ? ಅದಕ್ಕೆ ಕಾರಣ ಇತ್ತು. ನಿಜನ? ನಾವು ಅದನ್ನು ಬಿಟ್ಟು ಇಲ್ಲಿ ತಂದೆ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿರುವಂತಹ ಮಾತನ್ನು ಗಾಳಿಗೆ ಬಿಟ್ಟು ಯಶುವ ಅನ್ಬೇಕು, ಯಾಹವೆ ಅನ್ಬೇಕು, ಇಲ್ಲಾಂದ್ರೆ ನೀವು ಪಾಪ ಕಟ್ಕೋತೀರಾ, ಇಲ್ಲಾಂದ್ರೆ ಸೈತಾನನಿಗೆ ಆರಾಧನೆ ಮಾಡ್ದಂಗೆ. ಓಕೆ, ಈಗ ನಾವು ನೋಡಿದ್ವಲ್ವಾ ಏನಂತ ಹೇಳ್ಕೊಟ್ರು ಯೇಸು ಕ್ರಿಸ್ತರು? ಏನಂತ ಕರಿಬೇಕು ಅಂತ ಹೇಳ್ಕೊಟ್ರು? ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅದೇ 5ನೇ ಅಧ್ಯಾಯ 44ನೇ ವಚನ. ಎಷ್ಟು ಸರಿ ತಂದೆ ತಂದೆ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಪರಲೋಕದಲ್ಲಿರುವ ನಿಮ್ಮ ತಂದೆಗೆ. 6ನೇ ಅಧ್ಯಾಯ 8ನೇ ವಚನ. ಆಗಬೇಡಿರಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ. ಮತ್ತೆ 10ನೇ ವಚನ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಇದನ್ನು ನೀವು ಹಾಗೆ ಮತ್ತಾಯನು ಬರೆದ ಸುವಾರ್ತೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ 1000 ಸರಿ ಸಿಕ್ಕುತ್ತೆ ನಮಗೆ ತಂದೆ ಅನ್ನುವಂತಹ ಪದ. ಯೇಸು ಕ್ರಿಸ್ತರ ಬಾಯಿಂದ ಸ್ವತಃ ಬಂದಿರುವಂತಹ ತಂದೆ ಅನ್ನುವಂತಹ ಪದ ಸಾಕಷ್ಟು ಸರಿ ಸಿಕ್ಕುತ್ತೆ ನಮಗೆ. ನಮಗಿಂತ ಕೋಟ್ಯಾನುಕೋಟಿ ಪಟ್ಟಷ್ಟು ಉನ್ನತರು, ನಾವು ಯಾರ ಕಾಲು ಧೂಳಿಗೆ ಸಮಾನರಲ್ವೋ ಅವರು ಯೇಸು ಕ್ರಿಸ್ತರು. ನಿಜನಾ? ಅವರೇ ತಂದೆಯನ್ನು ಏನಂತ ಕರೆದ್ರು? ಸರ್ವಶಕ್ತನೂ ಅಂತ ಕರೀಲಿಲ್ಲ, ಯಾಹವೆ ಅಂತನೂ ಕರೀಲಿಲ್ಲ, ಯೆಹೋವ ಅಂತನೂ ಕರೀಲಿಲ್ಲ. ಏನಂತ ಕರೆದ್ರು? ತಂದೆ. ತಂದೆ. ಅಷ್ಟು ದೊಡ್ಡವರು ತಂದೆ ಅಂತ ಹೇಳಿ ಕರಿತಿರ್ಬೇಕಾದ್ರೆ ನಾವೇನಂತ ಕರಿತಿದ್ದೀವಿ? ಹೆಸರಿಟ್ಟು. ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಹಿಡಿದು ಕರಿತಿದ್ರೆ ಮುದ್ದು ಮುದ್ದಾಗಿರುತ್ತೆ, ಕ್ಯೂಟಾಗಿರುತ್ತೆ. ಮಗನಿಗೆ ದೊಡ್ಡವನಾದ ನಂತರ, ಮಗ ಯವ್ವನ ಕಾಲಕ್ಕೋ ಅಥವಾ 30 ವರ್ಷ ಆದ ನಂತರ ಬಾರು ಇಲ್ಲಿ ಅಂತ ಹೇಳಿ XYZ ಅಂತ ನಿಮ್ಮ ಹೆಸರಿಟ್ಟು ಕರೆದ ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ? ಅದು ಗೌರವ ಪದವಾಗಿರುವಂತಹದ್ದ? ಅದು ಮರ್ಯಾದೆಯನ್ನು ತಂದು ಕೊಡುವಂತಹದ್ದ ಅಲ್ಲ ಅಲ್ವಾ? ಇಸ್ರಾಯೇಲಿಯರು ಏನಕ್ಕೋಸ್ಕರ ನೇಮ್ಸನ್ನು ಯೂಸ್ ಮಾಡಿ, ಅಬ್ಜೆಕ್ಟಿವ್ಸನ್ನು ಯೂಸ್ ಮಾಡಿ ದೇವರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂದ್ರೆ ಅದು ಕಾರಣ ಇತ್ತು. ಇಸ್ರಾಯೇಲಿಯರು ದೇವರ ದೃಷ್ಟಿಯಲ್ಲಿ ಪ್ರಥಮ ಫಲ, ಚಿಕ್ಕ ಮಕ್ಕಳು, ಆತ್ಮಕ್ಕೆ ಸಂಬಂಧಪಟ್ಟಂತೆ. ದೇವರು ಸತ್ಯವೇದವನ್ನು ಕೊಟ್ಟು 1000 ವರ್ಷ ಆಯ್ತಲ್ವ? ಇವಾಗಲೂ ನಾನು ಹೆಸರು ಹಿಡ್ದೇ ಕರಿಬೇಕು, ಅದು ಹೆಸರಲ್ಲೂ ಇದೇ ಹೆಸರು ಹಿಡ್ದು ಕರಿಬೇಕು ಅಂತ ಹೇಳಿದ್ರೆ, ಯಾಹವೆ ಅಂತಲೇ ಕರಿಬೇಕು, ಯಶುವ ಅಂತಲೇ ಕರಿಬೇಕು ಅಂತ ಹೇಳಿದ್ರೆ ಯಾರಿಗೂ ಇಲ್ಲ ಪ್ರಿಯರೇ. ಸಾಕಷ್ಟು ಜನರಿಗೆ ಪ್ರಪಂಚದಲ್ಲಿ ಈ ಚಾನ್ಸ್ ಇಲ್ಲ. ಯಾವ ಚಾನ್ಸು? ದೇವರನ್ನು ತಂದೆ ಅಂತ ಕರೆಯುವಂತಹ ಚಾನ್ಸ್ಗಳಿಲ್ಲ ಸಾಕಷ್ಟು ಜನರಿಗೆ ಪ್ರಪಂಚದಲ್ಲಿ. ನೀವು ಕರಿಬೋದು ಬ್ರದರ್ ಅಂತ ಹೇಳಿದ್ರು ತುಂಬ ಜನ ಕರೆಯೋದಿಲ್ಲ ತಂದೆ ಅಂತ ಹೇಳಿ ದೇವರನ್ನು. ಸ್ವಲ್ಪ ಜನರಿಗೆ, ನಮಗೆ ಅದರ ಅಭ್ಯಾಸ ಆಗಿದೆ.
ಅದನ್ನು ಉಪಯೋಗ ಮಾಡಿಕೊಳ್ಳುವಂತಹದ್ರಲ್ಲಿ ತಪ್ಪೇನು? ತಂದೆ ಅಂತ ಹೇಳಿ ಕರೆಯುವುದರಲ್ಲಿ ಯಾರು ಕೊಡ್ತಾರೆ ಈ ಚಾನ್ಸನ್ನು ನೀವು ಹೇಳಿ? ಹೋಮ್ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಡ್ಯಾಡಿ ಅಂತ ಹೇಳಿ ಒಂದು ಸರಿ ಕರೀರಿ, ಕರೆದು ನೋಡಿ ಏನು ಮಾಡ್ತಾರೆ. ನಾನು ನಿಮ್ಮ ಡ್ಯಾಡಿನ ಆಸ್ತಿಗೋಸ್ಕರ ಕರಿತಿದ್ಯಾ ನನ್ನನ್ನು ನಿಮ್ಮ ಡ್ಯಾಡಿ ಅಂತ? ಆಸ್ತಿಗೋಸ್ಕರ ಕರಿತಿದ್ಯಾ? ನೆಕ್ಸ್ಟ್ ನನ್ನ ಪದವಿ ಆದಮೇಲೆ ನೀನು ಬಂದು ಕುತ್ಕೋಬೇಕು ಅಂತ ಕರಿತಿದ್ಯಾ ನನ್ನನ್ನು ಡ್ಯಾಡಿ ಅಂತ? ಒಬ್ಬ ಹೋಮ್ ಮಿನಿಸ್ಟರ್ MLAನೂ ಸುಮ್ಮನೆ ಇರಲ್ಲ ನಾವು ಡ್ಯಾಡಿ ಅಂತ ಕರೆದರೆ ಇಷ್ಟ ಬಂದಂತೆ. ದೇವರು ತಾನೇ ಪರ್ಮಿಷನ್ ಕೊಟ್ಟಿದ್ದಾರೆ, ತನ್ನ ಮಗನ ಮೂಲಕ ಹೇಳಿ ಕಳಿಸಿದ್ದಾರೆ. ಏನಂತ ಹೇಳ್ಕೊಡ್ಬೇಕು? ಭೂಮಿ ಮೇಲೆ ಇರುವಂತಹ ಎಲ್ಲರಿಗೂ ಸಹ ನಾನು ಅವರಿಗೆ ತಂದೆ ಅಂತ ಹೇಳಿ ಹೇಳ್ಕೊಡ್ಬೇಕು ಅಂತ ಹೇಳಿ ಕಳಿಸಿದಾರಲ್ವಾ. ಈ ಚಾನ್ಸ್ ಯಾರು ಕೊಡ್ತಾರೆ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂತಹ ಸರ್ವಶಕ್ತನನ್ನು ತಂದೆ ಅಂತ ಹೇಳಿ ಕರೆಯುವಂತಹ ಭಾಗ್ಯ. ಆ ಭಾಗ್ಯ ನಮಗೆ ಸಿಕ್ಕಿದೆ, ಉಪಯೋಗ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೀಟಾಗಿ ಹೈಲೈಟ್ ಮಾಡಿ ಬರೀರಿ. ಇನ್ನು 2 ವಚನ ಇದೆ, ಓದಿ ಮುಗಿಸ್ಕೊಳ್ಳೋಣ. ಇಷ್ಟಕ್ಕೂ ಸ್ವಲ್ಪ ಜನ ಇರ್ತಾರೆ, ಮೊಂಡು ಜನರು. ಇವ್ರು ನೀವು ಎಷ್ಟೇ ಹೇಳಿದ್ರೂ ಸಹ, ಇಲ್ಲ ಬ್ರದರ್ ದೇವರನ್ನ ಯಾವ ಭಾಷೆಯಲ್ಲಿ ಬೇಕಾದರೂ ಕರಿಬೋದು ಬ್ರದರ್ ಅಂತ ನೀವು ಎಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಅವ್ರು ಕೇಳೋದೇ ಇಲ್ಲ. ಈ ಥರದವ್ರು ಇರ್ತಾರ? ನೀವು ಸರಿಯಾಗಿರುವಂತಹದನ್ನು ಎಷ್ಟು ವಚನಗಳನ್ನು ತೋರಿಸಿ ಹೇಳಿದ್ರು ಕೇಳೋದೇ ಇಲ್ಲ. ಅವರಿಗೋಸ್ಕರನೂ 2 ವಚನ ಬರೆಸಿದ್ದಾರೆ ಸತ್ಯವೇದದಲ್ಲಿ, ಅದನ್ನು ತೋರಿಸಿ ಮುಗಿಸ್ಕೊಳ್ಳೋಣ. ಓಕೆ, ಪ್ರಪ್ರಥಮವಾಗಿ ಜ್ಞಾನೋಕ್ತಿಗಳು. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ, ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 4ನೇ ವಚನ. ಫಸ್ಟ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? 4ನೇ ವಚನ ಮೊದಲನೇ ಸಾಲಿಂದ. ಆಕಾಶಕ್ಕೆ ಏರಿ ಇಳಿದವನಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿದವರು ಯಾರು? ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸಿರುವವರು ಯಾರು? ಈಗ ನಿಮ್ಮನ್ನು ಕೇಳಿದ್ರೆ, ಈಗ ಒಂದು ವೇಳೆ ನಿಮ್ಮನ್ನು ಕೇಳಿದ್ರೆ, ಅಲ್ಲಿ ಮೇಲೆ ಕೇಳಿದಂಥ ಪ್ರಶ್ನೆಗಳು ನಿಮ್ಮನ್ನು ಕೇಳಿದ್ರೆ ಹೇಳಿ, ಯಾರು ಇದೆಲ್ಲ? ಯಾರು ಯಾರು ಅರ್ಥ ಆಗಿಲ್ವಾ ನಮಗೆ? ಇನ್ನೊಂದ್ಸರಿ ಓದ್ಲಾ? ಆಕಾಶಕ್ಕೆ ಏರಿಳಿದವರು ಯಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು? ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸಿರುವವರು ಯಾರು? ಯಾರು? ದೇವರ. ಆ ದೇವರ ಸ್ಪೆಷಾಲಿಟಿ ಏನಂತೆ ಲಾಸ್ಟ್ ಲೈನಲ್ಲಿ? ಅವನ ಹೆಸರೇನು? ಅವನ ಮಗನ ಹೆಸರೇನು? ನೀನೇ ಬಲ್ಲವನು. ಭಕ್ತರು ಕೈ ಎತ್ತುತ್ತಿದ್ದಾರೆ, ನಮಗೆ ಗೊತ್ತಿಲ್ಲ ಆ ಹೆಸರುಗಳು ನಿಜವಾಗ್ಲೂ ಏನೋ ನಮಗೆ ಗೊತ್ತಿಲ್ಲ. ಮನುಷ್ಯರ ಸೈಕಾಲಜಿಗೆ, ಮನುಷ್ಯರ ಮೆಂಟಾಲಿಟಿಗೆ, ಮನುಷ್ಯರ ಶಕ್ತಿಗೆ ಅಗೋಚರವಾಗಿರುವಂತಹ ವಿಚಾರಗಳಿವೆಲ್ಲವೂ ಸಹ ಈ ವಚನದ ಅರ್ಥ ಅದೇ. ಅದನ್ನು ಡಿಗ್ ಮಾಡಿ ಡೀಪಾಗೆಲ್ಲ ಹುಡುಕಬಾರ್ದು, ಅಗೆದು ಆಳವಾಗಿ ಹೋಗ್ತೀನಿ ಅನ್ನಬಾರ್ದು. ಅದು ಮನುಷ್ಯರ ಊಹೆಗೆ, ಮನುಷ್ಯರ ಯೋಚನೆಗೆ, ಮನುಷ್ಯರ ಶಕ್ತಿಗೆ ಈ ಹೆಸರುಗಳು, ಈ ಕಾಲಗಳು ಇವೆಲ್ಲವೂ ಸಹ ಮನುಷ್ಯರ ಊಹೆಗೆ ಮೀರಿರುವಂಥವುಗಳು. ಅಷ್ಟು ಜ್ಞಾನ ದೇವರು ನಮಗೆ ಕೊಟ್ಟಿಲ್ಲ. ಎಷ್ಟು ಬೇಕೋ 60 ವರ್ಷ ಬದುಕಲಿಕ್ಕೆ ಅಷ್ಟು ಜ್ಞಾನ ಮಾತ್ರ ಕೊಟ್ಟಿದ್ದಾರೆ. ಇದು ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಆ ಲೋಕದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ. ಇನ್ನು ಹೆಸರುಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ನಮ್ಮ ದಡ್ರಿನೊಬ್ರು ಇರ್ತಾರ, ಸತ್ಯವೇದ ಏನು ಹೇಳಿದೆ, ದೊಡ್ಡ ದೊಡ್ಡ ಭಕ್ತರು ಏನಂತ ಹೇಳಿದ್ರು, ಇದೆಲ್ಲ ಮಾಡಿದವ್ರ ಹೆಸರು ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತು. ಪ್ರಕಟಣೆ ಗ್ರಂಥ, ಇದು ಕೊನೆ ವಚನ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ಯೇಸು ಕ್ರಿಸ್ತರನ್ನು ಯಾವ ಹೆಸರಿಂದ ಕರಿಬೇಕು ಅಂತ ಹೇಳಿದ್ರಿ ಇವರು? ಯಾವ ಹೆಸರಿಂದ ಕರಿಬೇಕು ಅಂತ ಹೇಳಿದ್ರು? ಯಶುವ ಅಲ್ವಾ? ಯಶುವ ಅಂತಾನೆ ಕರಿಬೇಕು. ಸತ್ಯವೇದ ಏನು ಹೇಳುತ್ತೆ ಇಷ್ಟಕ್ಕೂ? 19ನೇ ಅಧ್ಯಾಯ 11ನೇ ವಚನದಿಂದ ಓದೋಣ. ಹನ್ನೆರಡನೇ ವಚನ 3ನೇ ಸಾಲನ್ನು ಓದ್ತಿದ್ದೇವೆ. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಇಲ್ಲೇ ಒಂದು 2-3 ಹೆಸರುಗಳನ್ನು ಬರೆಸಿದ್ದಾರೆ.
ಸತ್ಯವೇದ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲೇ ಮೇಲೆ 11ನೇ ವಚನದಿಂದ ಒಂದಷ್ಟು ಹೆಸರುಗಳನ್ನು ಬರೆಸಿದ್ದಾರೆ. ನೋಡೋಣ ಅದನ್ನು ಇನ್ನೊಂದು ಸಾರಿ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿರುವ ಆತನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಏನಂತ ಹೆಸರು? ನಂಬಿಗಸ್ತನು, ಸತ್ಯವಂತನು. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಯೇಸು ಕ್ರಿಸ್ತರ ಬಗ್ಗೆ ಅಲ್ವಾ? ಹೆಸರು ಏನು ಅಂತ ಸತ್ಯವೇದನೆ ಹೇಳ್ತು? ನಂಬಿಗಸ್ತನು, ಸತ್ಯವಂತನು. ಈಗ ಮುಂದೆ ಏನು ಹೇಳ್ತಿದೆ 12ನೇ ವಚನದಲ್ಲಿ? ಆತನ ಕಣ್ಣುಗಳು ಬೆಂಕಿಯ ಉರಿಯಂತವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಈಗ ನೀವು ಹೇಳಿ, ಮೇಲ್ ಬರ್ತಿರುವಂತಹದ್ದು ಹೆಸರು ಹೌದಾ ಅಲ್ವಾ? ಕೆಳಗಡೆ ಇನ್ನೊಂದು ಹೆಸರಿದೆಯಂತೆ. ಆ ಹೆಸರು ಪ್ರಪಂಚದಲ್ಲಿ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ? ಇಲ್ಲಿ ಬರ್ತಿರುವಂತಹ ಜ್ಞಾನ, ಅವರ ಹೆಸರುಗಳಿಗೆ ಸಂಬಂಧಪಟ್ಟಿರುವಂತಹ ವಾಗ್ವಾದ ಮನುಷ್ಯರ ಜ್ಞಾನಕ್ಕೆ, ಮನುಷ್ಯರ ಆಲೋಚನೆಗೆ ಮೀರಿರುವಂತಹದ್ದು. ಆ ಲೋಕ ಬೇರೆ, ಈ ಲೋಕ ಬೇರೆ. ನಾನು ಆಗಲೇ ಹೇಳಿದೆ ನಿಮಗೆ, ಈ ಲೋಕದಲ್ಲಿ ಎಷ್ಟರವರೆಗೂ ನಮಗೆ ಬೇಕೋ ಅಷ್ಟನ್ನು ಮಾತ್ರ ತಿಳ್ಕೊಳ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಹೆಸರುಗಳು, ಪಂಗಡಗಳು, ಇದು ಹೆಂಗೆ ಅದು ಹಾಗೆ, ಕಾಲದ ಬಗ್ಗೆ ಇನ್ನೊಂದರ ಬಗ್ಗೆ ವಾದ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಎಲ್ಲಿರ್ತೀವಿ ಗೊತ್ತಾ? ಎಲ್ಲಿರ್ತೀವಿ? ಸತ್ತ ನಂತರ ನರಕದಲ್ಲಿ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ಅನ್ನೆಸೆಸರಿಯಾಗಿ ಡೌಟ್ಗಳನ್ನು, ಕನ್ಫ್ಯೂಷನ್ಗಳನ್ನು ಜನರ ಮನಸ್ಸಿನಲ್ಲಿ ಇಟ್ವಲ್ವ. ಯಾಹ್ವೆ ಅಂತಲೇ ಕರಿಬೇಕು, ಯಶುವ ಅಂತಲೇ ಕರಿಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ಎಲ್ಲ ಶುರು ಮಾಡಿದ್ವಲ್ವ. ನರಕದಲ್ಲಿ ಇರ್ತೀವಿ. ದೇವರು ಬಂದು ಪ್ರಶ್ನೆ ಕೇಳ್ತಾರೆ. ಏನಂತ? ಇನ್ನು ಏನಕ್ಕೆ ನರಕಕ್ಕೆ ಬಂದೆ ಗೊತ್ತಾ ಅಂತ ಕೇಳ್ತಾರೆ. ಏನಂತ ಹೇಳ್ತೀವಿ? ನಿನ್ನನ್ನು ಯಾಹ್ವೆ ಅಂತಲೇ ಕರಿಬೇಕು ಅಂತ ಹೇಳಿ ಭೂಮಿ ಮೇಲೆ ಸಾಕಷ್ಟು ವಾದ ಮಾಡಿ ಕೂತ್ಕೊಂಡೆ, ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ತಂದೆ ಅಂತ ಹೇಳ್ತೀವಿ. ಬೇಕಾ ಇದೆಲ್ಲ ನಮಗೆ? ಯೇಸು ಕ್ರಿಸ್ತರು ಪಬ್ಲಿಕ್ ಆಗಿ ತಂದೆ ಅಂತ ಕರಿಬೋದು ಅನ್ನುವಂಥ ಪರ್ಮಿಷನನ್ನು ಕೊಟ್ಟ ನಂತರ, ದೇವರನ್ನು ನೀವೆಲ್ಲರೂ ತಂದೆ ಅಂತ ಕರಿಬೇಕು ಅನ್ನುವಂಥ ಪರ್ಮಿಷನನ್ನು ಕೊಟ್ಟ ನಂತರ ಈ ವಾಗ್ವಾದಗಳು ಬೇಕಾ ನಮಗೆ? ಅದಕ್ಕೆ ಪ್ರಕಾಶ್ ಗಂಟಲ ಅವರು ಮರಣ ಹೊಂದಿದ್ರಲ್ವ ದೈವಜನರು. ಅವರು ಬದುಕಿದಾಗ ಪ್ರಸಂಗಗಳಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಗೊತ್ತಾ? ದೇವರು ಒಂದು ವೇಳೆ ನಮ್ಮನ್ನು ನರಕಕ್ಕೆ ಕಳಿಸಿದ್ರೆ, ನಮಗೆ ಯಾವುದು ಸತ್ಯವೇದದಲ್ಲಿ ಅರ್ಥ ಆಗತ್ತೋ ಅದರ ನಿಮಿತ್ತ ನರಕಕ್ಕೆ ಕಳಿಸ್ತಾರೆ. ನಮಗೆ ಯಾವುದು ಅರ್ಥ ಆಗೋದಿಲ್ವೋ ಮನುಷ್ಯರ ಜ್ಞಾನಕ್ಕೆ, ಅದರ ನಿಮಿತ್ತ ನರಕಕ್ಕೆ ಕಳಿಸೋದಿಲ್ಲ. ಏನು ಮಾತಿನ ಅರ್ಥ ಏನು? ದೇವರ ಲೆಕ್ಕ ಕೇಳಿದ್ರೆ ಯಾವುದ್ರ ಬಗ್ಗೆ ಕೇಳ್ತಾರೆ? ಸತ್ಯವೇದದಲ್ಲಿ ಪಾಪ ಮಾಡಬಾರ್ದು ಅಂತ ಬರ್ಸಿದಾರಾ ಇಲ್ವಾ? ಬರ್ಸಿದಾರ? ಅದು ನಮ್ಗೆ ಅರ್ಥ ಆಯ್ತಾ? ದೇವರು ನಮಗೊಂದು ವೇಳೆ ನ್ಯಾಯ ತೀರಿಸಿದ್ರೆ ಯಾವುದರ ಆಧಾರದ ಮೇಲೆ ತೀರಿಸ್ತಾರೆ? ಪಾಪ ಮಾಡಬಾರ್ದು ಅಂತ ಸತ್ಯವೇದದಲ್ಲಿದೆ, ಅದು ನಿನಗೆ ಅರ್ಥ ಆಗಿದೆ, ಆದರೂ ಏನಕ್ಕೋಸ್ಕರ ಪಾಪ ಮಾಡಿದೆ ಅನ್ನುವಂತೆ ನ್ಯಾಯ ತೀರಿಸ್ತಾರೆ. ಬಿಟ್ಟರೆ ಸತ್ಯವೇದದಲ್ಲಿ ನಮಗೆ ಯಾವುದು ಅರ್ಥ ಆಗಿಲ್ವೋ, ಯಾವುದು ಕನ್ಫ್ಯೂಷನ್ ಆಗಿ ಡೌಟ್ಗಳಿಂದ ಫುಲ್ ತುಂಬ್ಕೊಂಡ್ಬಿಟ್ಟಿದೆಯೋ, ಕಾಲಗಳಿಗೆ ಸಂಬಂಧಪಟ್ಟಂತೆ ನಿತ್ಯರ ಅಲ್ವಾ, ಹುಟ್ಟಿದ್ರ ತಂದೆಯಾಗಿರುವಂತಹ ದೇವರಿಗೆ ಅಲ್ವಾ, ಅಥವಾ ಈಗ ನೀವು ಓದಂತಹ ವಚನಗಳು ಹೆಸರು ಇದೇ ಕರಿಬೇಕು ಅದೇ ಕರಿಬೇಕು, ಈ ವಿಚಾರಗಳ ಬಗ್ಗೆ ನ್ಯಾಯ ತೀರಿಸೋದಿಲ್ಲ ದೇವರು. ಯಾವುದು ನಮಗೆ ಚೆನ್ನಾಗಿ ಅರ್ಥ ಆಗಿದೆಯೋ ಅದರ ಬಗ್ಗೆ ನ್ಯಾಯ ತೀರಿಸ್ತಾರೆ. ನಾವು ಅದರಲ್ಲಿ ಎಸ್ಕೇಪ್ ಆದರೆ ಸಾಕು. ಇದರಲ್ಲೆಲ್ಲ ಬಿದ್ದು ಒದ್ದಾಡುವಂತಹ ಅವಶ್ಯಕತೆ ನಮಗೆಲ್ಲ ಕೊಟ್ಟಿರುವಂತಹದ್ದು 60 ವರ್ಷ. ಅದರಲ್ಲಿ ಪಂಚಾಯಿತಿಗಳು ಯಾಹ್ವೆ ಅಂತಲೇ ಕರಿಬೇಕು, ಇಬ್ರಲ್ಲೇ ಕರಿಬೇಕು, ಗ್ರೀಕಲ್ಲೇ ಕರಿಬೇಕು, ಅರೇಮಿಕಲ್ಲೇ ಕರಿಬೇಕು, ಇದೆಲ್ಲ ಬೇಕಾ ನಮಗೆ? ಅದಕ್ಕೋಸ್ಕರ ನಾವು ನೆನ್ಪಿಟ್ಕೊಬೇಕಾಗಿರುವಂತಹದ್ದಿಷ್ಟೇ. ನೀವು ಸಹ ಯೂಟ್ಯೂಬಲ್ಲೇ ನೋಡ್ತಿರ್ಬೇಕಾದ್ರೆ, ಪ್ರಸಂಗಗಳನ್ನು ಕೇಳ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಬೇರೂರಬೇಕಾಗಿರುವಂತಹದ್ದು ಒಂದೇ ಆಸ್ಪೆಕ್ಟ್. ವಾದಗಳು, ಕೆಲಸಕ್ಕೆ ಬರದೇ ಇರುವಂತಹ ಅಂಶಗಳ ಬಗ್ಗೆ ವಾದಗಳು ನಮಗೆ ಬೇಕಾಗಿ ಇಲ್ಲ. ದೇವರು ನ್ಯಾಯ ತೀರಿಸಿದ್ರೆ ಯಾವುದ್ರ ಬಗ್ಗೆ ತೀರಿಸ್ತಾರೆ? ನಮಗೆ ಯಾವ್ದು ಚೆನ್ನಾಗಿ ಅರ್ಥ ಆಗಿದೆಯೋ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ತಪ್ಪದೇ ಇರಬೇಕು. ನಮಗೆ ಯಾವ್ದು ಅರ್ಥ ಆಗಿಲ್ವೋ, ದೇವರು ನಮಗೆ ಯಾವುದನ್ನು ಮರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದ್ರ ಬಗ್ಗೆ ದೇವರು ಪ್ರಶ್ನೆ ಕೇಳೋದಿಲ್ಲ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಮಗನ ಹೆಸರಿಗೆ, ನಿಮ್ಮ ಹೆಸರಿನ ನಿಮಿತ್ತ ಈ ಪ್ರಪಂಚದಲ್ಲಿ ಸಾಕಷ್ಟು ವಾಗ್ವಾದಗಳು, ಕಲ್ಪನಾ ಕಥೆಗಳು, ಮನುಷ್ಯ ಕಲ್ಪಿತ ಆಜ್ಞೆಗಳು ಸಾಕಷ್ಟು ಹುಟ್ಟಿದೆ ತಂದೆ. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ವಿವರಣೆಯನ್ನು ನೋಡಿದ್ದೇವೆ. ನೀವು ಪಾಪ ಮಾಡುವಂತಹ ವಿಚಾರಕ್ಕೆ ಸ್ಟ್ರಿಕ್ಟ್ ಆಗಿರುವಂಥವರು, ಶಿಸ್ತಾಗಿರುವಂಥವರು, ಆ ವಿಚಾರವನ್ನು ಬಿಟ್ಟು ಈ ಹೆಸರಿಗೆ ಸಂಬಂಧಪಟ್ಟಂತೆ, ಭಾಷೆಗೆ ಸಂಬಂಧಪಟ್ಟಂತೆ ಈ ಪಕ್ಷಭೇದಗಳು, ವಿಭೇದಗಳು, ಶಿಸ್ತಾಗಿ ಇದನ್ನೇ ಕರಿಬೇಕು ಅನ್ನುವಂತಹ ಪದ್ಧತಿ ನೀವು ಇಟ್ಟಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ತಂದೆ. ಈ ಕನ್ಫ್ಯೂಷನ್ಸನ್ನೆಲ್ಲ ನಮ್ಮ ಮನಸ್ಸುಗಳಿಂದ ತೆಗೆದು
ಇನ್ನು ಮುಂದೆ ಯಾರಾದರೂ ಬಂದು ಜನರ ಮಧ್ಯೆ ಈ ಕನ್ಫ್ಯೂಷನ್ಸನ್ನು, ಈ ವ್ಯತ್ಯಾಸಗಳನ್ನು, ಈ ಭೇದಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡಿದಾಗ ಅವರ ಮುಂದೆ ಇಲ್ಲ, ದೇವರನ್ನು ಕರೆಯುವಂತಹದ್ದು ನ್ಯಾಯವಾಗಿ ಅತ್ಯಂತ ದೊಡ್ಡ ಅವಕಾಶ ನಮಗೆ ಸಿಕ್ಕಿರುವಂತಹದ್ದು ಅಂತ ಹೇಳಿದ್ರೆ ತಂದೆ ಅಂತ ಕರೆಯಬಹುದು. ಯಾವ ಭಾಷೆಯಲ್ಲಿ ನಿಮ್ಮನ್ನು ಪ್ರತಿಬೋಧಿಸಿದ್ರು, ಸಂಬೋಧಿಸಿದ್ರು ನೀವು ಕೇಳಿಸ್ಕೊಳ್ತೀರ. ನಮ್ಮ ಆಲೋಚನೆಗಳನ್ನು ಬಲ್ಲಂಥವರು ನೀವು ಅನ್ನುವಂಥ ಈ ಸಮಾಜಕ್ಕೆ ಹೇಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಎರಡನೇ ಸಂದೇಶ ಕೇಳಬೇಕಾದ್ರೂ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಆಸಕ್ತಿಯನ್ನು, ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.